ಯೇಸುವನ್ನು ನೋಡುವಾಗ, ಯೇಸುವನ್ನು ನೋಡೋದು ಅಂದರೆ ಯಾವ ಥರ ಗೊತ್ತಾ? ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ. ವಿ ವಿಲ್ ಗೋ ಬ್ಯಾಕ್ ಟು ಕ್ಯಾಲ್ವರಿ ಆ್ಯಂಡ್ ವಿ ಸ್ಟುಡ್ ಅಟ್ ದ ಕ್ರಾಸ್ of Jesus, that death of Jesus. We can see that when we see that Jesus died for me, it will become real. Adana real agate. What is the next response? Swami, nan papi. Lord, I am a sinner. Lord, I am a sinner. Have mercy on me. Yesve nan papi. Nanagoskara neenu ಇಷ್ಟೊಂದು ಯಾತನೆ ಅನುಭವಿಸಿದೆ ಕರ್ತನೇ. ಮೈ ಲಾರ್ಡ್, ಮೈ ಗಾಡ್, ಫಾರ್ಗಿವ್ ಮೀ ಲಾರ್ಡ್. ನನ್ನನ್ನು ಕ್ಷಮಿಸಿ ದೇವರೇ, ನಾನೊಬ್ಬ ಅಯೋಗ್ಯ, ನಾನೊಬ್ಬ ಪಾಪಿ ಎಂಬ ಆ ಒಂದು ಕೂಗು, ಆ ಒಂದು ಮನೋವೇದನೆ ನಮ್ಮೊಳಗಡೆ ಬರುತ್ತೆ. ಎಲ್ಲ ಮನುಷ್ಯನ ಜೀವನದಲ್ಲೂ, ಈ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೋ ಮನುಷ್ಯರು, ಜೀವಂತ ಮನುಷ್ಯರು, ಎಲ್ಲ ಮನುಷ್ಯನ ಜೀವನದಲ್ಲೂ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದೇವರ ಪ್ರಕಾರ ಒಂದೇ ಒಂದು. ಅದೇನು ಕೇಳಿದರೆ ರಕ್ಷಣೆ, ಸಾಲ್ವೇಷನ್ ಅಂತ ಹೇಳ್ತೀವಿ. ರಕ್ಷಣೆ ಎಲ್ಲ ಮನುಷ್ಯನಿಗೂ ಬೇಕು. ರಕ್ಷಣೆ ಯಾರಿಗೆಲ್ಲ ಬೇಕು ಕೇಳಿದರೆ, ರಕ್ಷಕನನ್ನು ಒಬ್ಬರನ್ನ ಬಿಟ್ಟು ಬಾಕಿ ಎಲ್ರಿಗೂ ರಕ್ಷಣೆ ಬೇಕು. ಈ ಭೂಮಿಗೆ ಮನುಷ್ಯನಾಗಿ ಬಂದ ಎಲ್ಲರಿಗೂ, ಮನುಷ್ಯನಾಗಿ ಜನಿಸಿ ಬಂದ ಪ್ರತಿಯೊಬ್ಬರಿಗೂ ಕೂಡ ಏನು ಬೇಕು ಕೇಳಿದರೆ ರಕ್ಷಣೆ ಬೇಕು. ಸಾಲ್ವೇಷನ್. ರಕ್ಷಣೆ ಅಂದರೆ ಲೌಕಿಕವಾದ ರೀತಿಯ ಒಂದು ರಕ್ಷಣೆ ಅಲ್ಲ. ನಾವು ಹೇಳ್ತೀವಲ್ವಾ, ನಮಗೆ ರೋಗದಿಂದ ರಕ್ಷಣೆ ಬೇಕು, ರೋಗದಿಂದ, ಕಷ್ಟದಿಂದ, ಸಾಲದಿಂದ, ಆ ರೀತಿ ಅಲ್ಲ. ನಮಗೆ ನಮ್ಮ ಆತ್ಮಕ್ಕೆ ರಕ್ಷಣೆ ಬೇಕು, ಸಾಲ್ವೇಷನ್. ಯಾಕೆ ಕೇಳಿದರೆ, ನಮ್ಮೆಲ್ಲ ಆತ್ಮಗಳು ಅಥವಾ ಎಲ್ಲ ಮನುಷ್ಯನು ಪಾಪ ಎಂಬಂತಹ ಒಂದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ನಾವಾಗಿ ಹೋಗಿ ಸಿಕ್ಕಿ ಹಾಕಿಕೊಂಡಿದ್ದಲ್ಲ. ನಾವು ಬೇಕು ಅಂತ ಹೋಗಿ ಪಾಪದ ಗುಂಡಿಯಲ್ಲಿ ನಾವು ಯಾರೂ ಸಿಕ್ಕಾಕೊಳ್ಳಿಲ್ಲ. ಬೈಬಲ್ ಪ್ರಕಾರ ಅಥವಾ ದೇವರ ಪ್ರಕಾರ ನಾವೆಲ್ಲರೂ ಕೂಡ ಒಬ್ಬ ಮನುಷ್ಯನ ಅಪರಾಧದಿಂದ, ರೋಮ 5:12 ವಾಕ್ಯ ಹೇಳುವ ಪ್ರಕಾರ, ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 12 ನಾವೆಷ್ಟೋ ಸಾರಿ ಕೇಳಿಸ್ಕೊಂಡಿದ್ದೀವಿ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ನಮ್ಮೊಳಗಡೆ ಬಂದು ಸೇರ್ಕೊಳ್ತು. ಸೊ ಒಬ್ಬ ಮನುಷ್ಯನ ಒಂದೇ ಒಂದು ಅಪರಾಧ, ಒನ್ disobedience, we became sinner. Sin entered into humanity through one man's one act of disobedience according to God. ದೇವರ ಪ್ರಕಾರ, ಮನುಷ್ಯನ ಪ್ರಕಾರ ಅಲ್ಲ, ದೇವರ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಒಬ್ಬ ಮನುಷ್ಯ, ಹೂ ಇಸ್ ದಟ್ ಒನ್ ಮ್ಯಾನ್? ಆಡಮ್. ಒಬ್ಬ ಮನುಷ್ಯನ ಒಂದು ಅವಿಧೇಯತೆ, ಒನ್ ಆಕ್ಟ್ ಆಫ್ ಡಿಸೊಬೀಡಿಯನ್ಸ್, ದೇವರು ತಿನ್ನಬಾರದು ಎಂದು ನಿರಾಕರಿಸಿದ ಆ ಮರದ ಹಣ್ಣನ್ನು ಅವನು ದೇವರ ಮಾತನ್ನು ಕೇಳದೆ ಕಿತ್ಕೊಂಡು ತಿಂದ. ದಟ್ ಒನ್ ಆಕ್ಟ್ ಆಫ್ ಡಿಸೊಬೀಡಿಯನ್ಸ್ ಬ್ರಾಟ್ ವಾಟ್? ಸಿನ್ ಆ್ಯಂಡ್ ಡೆತ್. ಪಾಪ ಮತ್ತು ಮರಣವನ್ನು ತೆಗೆದುಕೊಂಡು ಬಂತು. ಅದರ ಪರಿಣಾಮವಾಗಿ ಬೈಬಲ್ ಹೇಳುತ್ತೆ, ರೋಮನ್ಸ್ 3:23, ಆಲ್ ಆರ್ ಸಿನ್ನರ್ಸ್, ಆಲ್ ವರ್ ಸಿನ್ನರ್ಸ್. ಎಲ್ಲರೂ ಪಾಪಿಗಳಾದರು. ಪಾಪ ಮಾಡಿದ್ದರಿಂದ ಯಾರೂ ಪಾಪಿಗಳಾಗಿದ್ದಲ್ಲ, ಪಾಪಿಗಳಾಗಿದ್ದರಿಂದ ನಾವು ಪಾಪ ಮಾಡಿದ್ದು. ವಿ ಕಮಿಟ್ ಸಿನ್ ಬಿಕಾಸ್ ಆಲ್ರೆಡಿ ವಿ ಆರ್ ಸಿನ್ನರ್ಸ್. ನಾವು ಯಾಕೆ ಪಾಪ ಮಾಡ್ತೀವಿ ಕೇಳಿದ್ರೆ, ಈ ಪಾಪ ನಮ್ಮೊಳಗಡೆ ಇರೋದ್ರಿಂದ ನಾವು ಪಾಪ ಮಾಡಿಕೊಂಡೇ ಬದುಕ್ತೀವಿ. ಪಾಪ ಮಾಡದೆ ಇರ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಸೊ ಅದರಿಂದನೇ ದೇವರು ಹೇಳ್ತಾರೆ, ಎಲ್ಲರೂ ಪಾಪಿಗಳೇ, ಆಲ್ ಆರ್ ಸಿನ್ನರ್ಸ್. ಸೊ ದೇವರು ಕರುಣಾಮಯಿ ಆಗಿರೋದ್ರಿಂದ ಗಾಡ್ ಮೇಡ್ ಎ ಡಿಸಿಷನ್. ದೇವರೊಂದು ತೀರ್ಮಾನ ಮಾಡಿದರು, ಅಕಾರ್ಡಿಂಗ್ ಟು ಹಿಸ್ ವಿಲ್, ಅವರ ಇಚ್ಛೆ ಪ್ರಕಾರ. ದೇವರು ಏನು ತೀರ್ಮಾನ ಮಾಡಿದರು ಅಂದರೆ, ಎಲ್ಲ ಮನುಷ್ಯನಿಗೂ ರಕ್ಷಣೆ ಕೊಡಬೇಕು. ದಟ್ ಈಸ್ ಗಾಡ್ಸ್ ವಿಲ್. ಅದು ದೇವರ ಒಂದು ಇಚ್ಛೆ. ಯಾವುದು? ಎಲ್ಲ ಮನುಷ್ಯನಿಗೂ ರಕ್ಷಣೆ ಕೊಡಬೇಕು. ಯಾವುದರಿಂದ? ಈ ಪಾಪ ಎಂಬ ಈ ಒಂದು ಬಂಧನದಿಂದ, ಗುಂಡಿಯಿಂದ ಎಲ್ಲ ಮನುಷ್ಯನನ್ನು ಹೊರಗಡೆ ಕರ್ಕೊಂಡು ಬರಬೇಕು. ಈ ಹೊರಗಡೆ ಕರ್ಕೊಂಡು ಬಂದು ಹಾಗೆ ಬಿಟ್ಬಿಡೋದಲ್ಲ ದೇವ್ರ ಯೋಜನೆ. ನಾವು ದಾರಿ ಮೇಲೆ ನಡ್ಕೊಂಡು ಹೋಗುವಾಗ ಯಾರೋ ಒಬ್ರು ಕೆಸರು ಗುಂಡಿಲಿ ಬಿದ್ದಿದ್ದು ನೋಡುವಾಗ ನಾವೇನು ಮಾಡ್ತೀವಿ? ಅವ್ರನ್ನ ಹೇಗಾದರೂ ಮಾಡಿ ಆ ಗುಂಡಿಯಿಂದ ಮೇಲಕ್ಕೆ ಎತ್ತಿ ಬಿಟ್ಬಿಟ್ಟು ನಾವು ಹೋಗ್ತೀವಿ. ಬಟ್
ದೇವರ ಯೋಜನೆ ಅದಲ್ಲ. ನಾಟ್ ಓನ್ಲಿ ಟು ಸೇವ್ ಅಸ್ ಫ್ರಮ್ ದ ಪಿಟ್ ಆಫ್ ಸಿನ್, ಕಂಟಿನ್ಯೂಸ್ಲಿ ಸೇವಿಂಗ್ ಅಸ್, ನಿರಂತರವಾಗಿ ನಮ್ಮನ್ನ ಆ ರಕ್ಷಣೆಯ ಪಥದಲ್ಲಿ, ಈ ಗುಂಡಿಯಿಂದ ನಮ್ಮನ್ನ ಮೇಲಕ್ಕೆತ್ತಿದ್ದಾರೆ. ಈ ಪಾಪದ ಕೆಸರಿನಿಂದ ನಮ್ಮನ್ನ ಮೇಲಕ್ಕೆತ್ತಿದ ದೇವರು ಯೇಸು ಕ್ರಿಸ್ತರು ಅಲ್ಲಿಗೆ ನಮ್ಮನ್ನ ಬಿಟ್ಟು ಮುಂದಕ್ಕೆ ಹೋಗೋ ಯೋಚನೆ ಅಲ್ಲ, ನಮ್ಮನ್ನ ಮತ್ತೆ ಪಾಪದಲ್ಲಿ ಎಡವಿ ಬೀಳದಂತೆ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಅವರು ನಿತ್ಯವೂ ನಮ್ಮ ಒಂದು ಸ್ಯಾಂಕ್ಟಿಫಿಕೇಶನ್ ಆಗಿ, ಹಿ ಬಿಕೇಮ್ ಅವರ್ ಸ್ಯಾಂಕ್ಟಿಫಿಕೇಶನ್, ಸೇವಿಯರ್ ಆ್ಯಂಡ್ ಸ್ಯಾಂಕ್ಟಿಫೈಯರ್ ಆಗಿ ನಮ್ಮೊಂದಿಗೆ ಅವರಿರ್ತಾರೆ. ದಿಸ್ ಇಸ್ ದ ವರ್ಕ್ ಆಫ್ ಕ್ರೈಸ್ಟ್. ಇದು ಯಾರ ಕೆಲಸ ಕೇಳಿದರೆ, ಇದು ಯೇಸುಕ್ರಿಸ್ತನ ಕೆಲಸ. ಯೇಸುಕ್ರಿಸ್ತರ ಕೆಲಸ ಶಿಲುಬೆ ಮರಣದ ಮುಖಾಂತರವಾಗಿ ಮುಗಿದು ಹೋಯಿತು ಅಂತ ಅಲ್ಲ ನಾವು ಹೇಳ್ತಾ ಇರೋದು, ಪ್ರಾರಂಭ ಆಯಿತು. ಒಂದು ಹೊಸದು ಪ್ರಾರಂಭ ಆಯಿತು ಶಿಲುಬೆ ಮರಣದಲ್ಲಿ. ಏನು ಪ್ರಾರಂಭ ಆಯಿತು ಕೇಳಿದರೆ, ನಮ್ಮ ನೂತನ ಜೀವ ಪ್ರಾರಂಭ ಆಯಿತು. ಎಲ್ಲಿ ಪ್ರಾರಂಭ ಆಯಿತು? ಇನ್ ಹಿಸ್ ಡೆತ್, ಆತನ ಮರಣದಲ್ಲಿ, ಯೇಸುಕ್ರಿಸ್ತನ ಮರಣದ ಮುಖಾಂತರ ಸಮಥಿಂಗ್ ನ್ಯೂ ಹ್ಯಾಪನ್ಡ್. ಏನೋ ಹೊಸದೊಂದು ಆಯಿತು. ಏನು ಹೊಸದಾಯಿತು? ಯೇಸುವಿನ ಮರಣದಲ್ಲಿ ಏನು ಆಯಿತು ಅನ್ನೋದು ನಮಗೆ ಅರ್ಥ ಆಗಬೇಕು. ಇದು ಅರ್ಥ ಆದರೆ ಮಾತ್ರನೇ ನಮಗೆ ಈ ರಕ್ಷಣೆ ಅನ್ನೋದು ಹೊಂದ್ಕೊಳ್ಳಿಕ್ಕಾಗುತ್ತೆ. ನಮಗೆ ಏನು ನಾಲೆಡ್ಜ್ ಇಲ್ಲ ಅಂದರೆ ಖಂಡಿತವಾಗಲೂ ನಮಗೆ ನಾಲೆಡ್ಜ್ ಇಲ್ಲ, ನಮ್ಮ ನಾಲೆಡ್ಜಿಂದ ಪ್ರಯೋಜನ ಇಲ್ಲ. ಬಟ್ ಈ ದೇವರ ವಾಕ್ಯದಿಂದ ಬರುವ ಜ್ಞಾನ ಇದೆಯಲ್ವಾ, ಈ ಜ್ಞಾನ ನಾವು ಪಡ್ಕೊಳ್ಳದೆ ಹೋದರೆ ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದಟ್ ಸಾಲ್ವೇಷನ್. ಯಾಕೆ ದೇವರ ವಾಕ್ಯದ ಉಪದೇಶ ಬೇಕು? ವೈ ವಿ ಶುಡ್ ಪ್ರೀಚ್ ದ ಗಾಸ್ಪಲ್ ಆ್ಯಂಡ್ ಟೀಚ್ ದ ಗಾಸ್ಪಲ್. ಅಥವಾ ದೇವರ ವಾಕ್ಯವನ್ನು ನಾವು ಯಾಕೆ ಬೋಧಿಸಬೇಕು, ಯಾಕೆ ಸಾರಬೇಕು, ಯಾಕೆ ಕಲಿಸ್ಕೊಡ್ಬೇಕು ಅಂದರೆ ಉದ್ದೇಶ ಇಷ್ಟೇ, ಸೋ ದಟ್ ಯು ಮೇ ಅಂಡರ್ಸ್ಟ್ಯಾಂಡ್ ದ ಡೆತ್ ಆಫ್ ಜೀಸಸ್. ಯೇಸುವಿನ ಮರಣ ನಮಗೆ ಅರ್ಥ ಆಗಬೇಕು, ನಮಗೆ ಅರ್ಥ ಆಗಬೇಕು. ಅರ್ಥ ಆಗೋದು ಅಂದರೆ ಯಾವ ರೀತಿಯಲ್ಲಿ ಹೇಳ್ಬೋದು ಕೇಳಿದರೆ, ಇಟ್ ಶುಡ್ ಬಿ ರಿಯಲ್ ಟು ಅಸ್. ನಮಗದು ರಿಯಲ್ ಆಗಬೇಕು. ಈಗ ಯೇಸು ಕ್ರಿಸ್ತರು ನಮಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ, ವಿ ನೋ ಇಟ್. ಕ್ವೆಶ್ಚನ್, ಇಸ್ ಇಟ್ ರಿಯಲ್ ಟು ಯು? ನಮಗದು ರಿಯಲ್ ಆಗಿದೆಯಾ? ದಟ್ ಈಸ್ ಇಂಪಾರ್ಟೆಂಟ್. ಸಾಲ್ವೇಷನ್ ಸುಮ್ಮನೆ ಆಗಲ್ಲ. ಈವನ್ ಸೈಟನ್ ನೋಸ್ ಜೀಸಸ್ ಡೈಡ್ ಫಾರ್ ಆಲ್. ಪಿಶಾಚಿಗೆ ಗೊತ್ತಿದೆಯಾ ಯೇಸು ಎಲ್ಲರಿಗಾಗಿ ಪ್ರಾಣ ಕೊಟ್ಟಿದ್ದಾರೆ? ಗೊತ್ತಿದೆಯಾ? ಗೊತ್ತಿದೆ. ಎಷ್ಟೋ ಜನಕ್ಕೆ ಗೊತ್ತಿದೆ ಯೇಸು ಎಲ್ಲರಿಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಕೆಲವರಿಗೆ ಅವ್ರ ಮೈಂಡಲ್ಲಿ ಕೂಡ ಒಂದು ಥಾಟ್ ಇದೆ. ಕ್ರೈಸ್ತರಾದ ನಮಗೆ ವಿ ನೋ ಇನ್ ಅವರ್ ಮೈಂಡ್ ದಟ್ ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಅಸ್, ಡೈಡ್ ಫಾರ್ ಮೀ. ನಿಮಗೆಲ್ಲರಿಗೂ ಗೊತ್ತಿಲ್ವಾ? ಯೇಸು ನಿಮಗಾಗಿ ಸತ್ತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ. ನೀವು ವಾಕ್ಯ ಎಷ್ಟು ಕೇಳಿಸ್ಕೊಂಡಿದ್ದೀರಿ, ಮತ್ತು ನೀವು ಚಿಕ್ಕ ಪ್ರಾಯದಿಂದನೇ ಇದನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಏನಂತ? ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಯೇಸು ನನಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ. ನೋ ಯೂಸ್, ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದರೆ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್ ಯು ಕ್ಯಾನ್ ನಾಟ್ ಬಿ ಸೇವ್ಡ್. ಅದರಿಂದ ನಮಗೆ ರಕ್ಷಣೆ ಸಿಗೋದಿಲ್ಲ, ರಕ್ಷಣೆ ಆಗೋದಿಲ್ಲ. ಈಗೇನು ಬೇಕು ಕೇಳಿದರೆ, ಆ ನಾಲೆಡ್ಜ್ ನಮಗೆ ಒಂದು ರಿಯಾಲಿಟಿ ಆಗಬೇಕು. ಅರ್ಥ ಆಗ್ತಿದೆ ನಿಮಗೆ? ವಾಕ್ಯೋಪದೇಶದ ಮುಖಾಂತರವಾಗಿ, ದೇವರ ವಾಕ್ಯದ ಮುಖಾಂತರವಾಗಿ ಈ ನಾಲೆಡ್ಜ್ ಏನು ನಮಗೆ ಜ್ಞಾನ ಸಿಗ್ತಾ ಇದೆಯಲ್ವಾ, ಅದೊಂದು ರಿಯಾಲಿಟಿ ಆಗಬೇಕು ನಮಗೆ. ರಿಯಾಲಿಟಿ ಆಗೋದು ಅಂದರೆ, ಸ್ವಲ್ಪ ಗಮನಿಸಿ, ನಾನು ಹೇಳ್ತೀನಿ ನಿಮಗೆ. ರಿಯಾಲಿಟಿ ಆಗೋದು ಅಂದರೆ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತಿದ್ದು ನಿಜ ಅಲ್ವಾ? ಅವರು ಘೋರವಾದ ಯಾತನೆಯನ್ನು ಅನುಭವಿಸಿ ಆ ಶಿಲುಬೆ ಮೇಲೆ ನರಳಿ 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 ಸತ್ತಿದ್ದು ನಿಜ. ದಟ್ ಈಸ್ ಟ್ರೂ, ದಟ್ಸ್ ದ ರಿಯಾಲಿಟಿ. ಅದು ನಮಗೆಲ್ರಿಗೂ ಗೊತ್ತಿದೆ. ಬಟ್ ವೆನ್ ದಟ್ ರಿಯಾಲಿಟಿ ವಿಲ್ ಟೇಕ್ ಪ್ಲೇಸ್ ಇನ್ ಯುವರ್ ಹಾರ್ಟ್ by the Holy Spirit through the preaching of the gospel, then only
you can experience the salvation. You got the point? ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ, 2000 ಅಂತಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಲ್ಲ, ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು. 2000 ಇಯರ್ಸ್ ಬ್ಯಾಕ್, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ನಿಜವಾಗಿಯೂ ಪ್ರತ್ಯಕ್ಷವಾಗಿ ಜನರ ಕಣ್ಮುಂದೆ ನಿಜವಾಗಿಯೂ ಒಂದು ಕಾಲ್ಪನಿಕ ಅಲ್ಲ, ಇಮ್ಯಾಜಿನೇಷನ್ ಅಲ್ಲ. ಇವತ್ತು ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ, ನಾವು ಹೇಳ್ತೀವಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಯೇಸು ಸತ್ತಿದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಲ್ವಾ? ಸೊ ಇಮ್ಯಾಜಿನ್ ಅಲ್ಲ, ನಿಜವಾಗ್ಲೂ ಸತ್ತಿದ್ದು. ಕರೆಕ್ಟಾ? ಕೆಲವು ಟೈಮ್ ನಾವು ಹೇಳ್ತೀವಿ, ನಾವು ಯಾರ್ದಾದ್ರೂ ಒಂದು ಆಕ್ಸಿಡೆಂಟ್ ನೋಡಿದಾಗ, ಯಾವುದಾದ್ರೂ ಒಂದು ಘಟನೆ ನೋಡಿದಾಗ ನಾವೇನು ಹೇಳ್ತೀವಿ? ಅದು ನನ್ನ ಕಣ್ಮುಂದೆನೇ ಇದೆ, ಈಗಲೂ ಅದು ನನ್ನ ಕಣ್ಮುಂದೆ ಇದೆ, ಹೋಗ್ತಾ ಇಲ್ಲ ಅಂತ ಹೇಳ್ತೀವಿ. ಅದು ಅರ್ಥ ಆಗ್ತಿದೆಯಾ? ಅದಕ್ಕೆ ಬೆಸ್ಟ್ ವರ್ಡ್ ಯಾವುದು ಕೇಳಿದರೆ, ಪೌಲರು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಗಲೇಷಿಯನ್ಸ್ ಚಾಪ್ಟರ್ 3ನೇ ಅಧ್ಯಾಯ 1ನೇ ವಾಕ್ಯ. ಅಲ್ಲಿ ಹೇಳ್ತಾರೆ, ಅಲ್ಲಿ ಅದರ ಸೆಕೆಂಡ್ ಪಾರ್ಟ್, ಇಟ್ ವಾಸ್ ಬಿಫೋರ್ ಯುವರ್ ಐಸ್ ದಟ್ ಜೀಸಸ್ ಕ್ರೈಸ್ಟ್ ವಾಸ್ ಪಬ್ಲಿಕ್ಲಿ ಎಕ್ಸಿಬಿಟೆಡ್ ಆಸ್ ಕ್ರೂಸಿಫೈಡ್. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿದ್ದನ್ನು ನಿಮ್ಮ ಕಣ್ಣೆದುರಿಗೆ ಚಿತ್ರಿತಗೊಳಿಸಲಿಲ್ಲವೇ? ಪೌಲರು ಗೋಡೆ ಮೇಲೆ ಚಿತ್ರ ಬರೆದು ತೋರಿಸಿದಲ್ಲ. ನಾವಿವತ್ತು ಪ್ರೊಜೆಕ್ಟರ್ ಮತ್ತು ಸ್ಕ್ರೀನೆಲ್ಲ ಇಟ್ಟು ಅದಕ್ಕೆ 3D ಪಿಕ್ಚರ್ ಎಲ್ಲ ಮಾಡಿ, ಇವತ್ತು ಎಲ್ಲಿ ನಾವು ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದ ಪಿಕ್ಚರ್ ಎಲ್ಲ ಮಾಡಿ ಒಂದು ಅದಕ್ಕೆ ಲೈಫ್ ಎಲ್ಲ ಕೊಟ್ಟು ಚಿತ್ರ ತೋರಿಸ್ಬೋದು, ಒಂದು ಮೂವಿ ಥರ ಮಾಡಿ ತೋರಿಸ್ಬೋದು. ಪ್ಯಾಷನ್ ಆಫ್ ಕ್ರೈಸ್ಟ್ ಇರ್ಬೋದು, ಅಥವಾ ಬೇರೆ ರೀತಿಯಲ್ಲಿ 3 ಡೈಮೆನ್ಷನ್ ವಿಡಿಯೋ ಎಲ್ಲ ಮಾಡಿ ತೋರಿಸ್ಬೋದು. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಅದಲ್ಲ, ಆ ರೀತಿ ಎಲ್ಲ ತೋರಿಸಿದ್ದು. ಪೌಲರು ಆ ಟೈಮಲ್ಲಿ ಅದು ಯಾವುದೂ ಇರಲಿಲ್ಲ, ಆ ಟೆಕ್ನಾಲಜಿ ಇರಲಿಲ್ಲ ಪೌಲರ ಟೈಮ್ನಲ್ಲಿ. ಬಟ್ ಹೋಲಿ ಸ್ಪಿರಿಟ್ ವಾಸ್ ದೇರ್. ನಾವು ವಿ ಆರ್ ಸಬ್ಸೈಡಿಂಗ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಬ್ರಿಂಗಿಂಗ್ ದಿಸ್ ಟೆಕ್ನಾಲಜಿ ಅಪ್. ಡಿಸೆಪ್ಷನ್. ಓಕೆ. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣಾರ್ಪಣೆ ಮಾಡಿದ್ದನ್ನು ನಿಮ್ಮ ಕಣ್ಣೆದುರಿಗೆ ಚಿತ್ರಿತಗೊಳಿಸಲಿಲ್ಲವೇ? ಹೇಗೆ ತೋರಿಸಿರ್ಬೋದು ಹೇಳಿ? ಒಂದು ಮನುಷ್ಯ ಒಂದು ಶಿಲುಬೆ ಹೀಗೆ ಚಿತ್ರ ಬಿಡಿಸಿ, ಮೈಯೆಲ್ಲ ರಕ್ತ ಕೆಂಪು ಪೇಂಟ್ ಹೊಡೆದು, ತಲೆ ಮೇಲೆ ಮುಳ್ಳಿನ ಕಿರೀಟ, ನಾವು ಚಿತ್ರ ನೋಡ್ತೀವಲ್ವ ಯೇಸು ಸ್ವಾಮಿ ಇದು ಕೆಲವೊಂದೆಲ್ಲ ಸ್ಟ್ಯಾಚ್ಯೂಗಳಲ್ಲಿ, ಮುಳ್ಳಿನ ಕಿರೀಟ ಎಲ್ಲ ಇಟ್ಟು ಮೊಳೆಗಳು ಹೊಡೆದು, ಆ ರೀತಿ ಪೌಲರೇನಾದರೂ ಚಿತ್ರ ಬಿಡಿಸಿ ತೋರಿಸಿದ್ದೀನಿ ಅಂತ ಇದರ ಅರ್ಥ? ಖಂಡಿತವಾಗ್ಲೂ ಅಲ್ಲ, ಆ ರೀತಿ ಅಲ್ಲ. ಸೊ ಹೇಗೆ, ಹೌ ಹಿ ಎಕ್ಸಿಬಿಟೆಡ್ ಆಸ್ ಕ್ರೂಸಿಫೈಡ್, ಪಬ್ಲಿಕ್ಲಿ ಎಕ್ಸಿಬಿಟೆಡ್ ಆಸ್ ಕ್ರೂಸಿಫೈಡ್. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಬಹಿರಂಗವಾಗಿ ಎಲ್ಲ ಜನರ ಮುಂದೆ ನರಳಿ ಸತ್ತಿದ್ದು. ಇನ್ಫ್ಯಾಕ್ಟ್ ಎಷ್ಟು ಈ ಪೌಲರು ಹೇಳಿದ ಮಾತಿನ ಅರ್ಥ ಏನು ಗೊತ್ತಾ? ಯೇಸು ಕ್ರಿಸ್ತರು ಅಲ್ಲಿ ಆ ಕೂಗ್ತಾ ಇದ್ರಲ್ಲ, ಆ ಕೂಗು ಕೂಡ ಕೇಳುವ ಹಾಗೆ ಅವರು ಶುಭ ಸಂದೇಶ ಸಾರಿದ್ದಾರೆ, ಚಿತ್ರ ಬಿಡಿಸಿ ತೋರಿಸಿದ್ದಾರೆ. ಯೇಸು ಸ್ವಾಮಿಯ ಉಸಿರಾಡಿದ್ದು ಕೂಡ ಶುಭ ಸಂದೇಶ ಸಾರಿ ತೋರಿಸಿದ್ದಾರೆ. ಸೊ ಎವ್ರಿಥಿಂಗ್ ಬಿಕೇಮ್ ರಿಯಲ್ ಇನ್ ದೇರ್ ಹಾರ್ಟ್ಸ್. ಇದು ಮನುಷ್ಯ ಜ್ಞಾನದಿಂದ ಆಗಲ್ಲ, ಟೆಕ್ನಾಲಜಿಯಿಂದ ಮಾಡೋಕ್ಕಾಗಲ್ಲ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ಡೂ ದಿಸ್ ಥಿಂಗ್ ಇನ್ ದ ಹಾರ್ಟ್ಸ್ ಆಫ್ ದ ಬಿಲೀವರ್. ಒಬ್ಬ ಮನುಷ್ಯನ ಹೃದಯದೊಳಗಡೆ ಈ ಕೆಲಸ ಮಾಡೋದು ಪವಿತ್ರಾತ್ಮನಿಗೆ ಮಾತ್ರನೇ ಸಾಧ್ಯ. ಬಟ್ ಪೌಲರು ಇದನ್ನು ಚಿತ್ರಿತಗೊಳಿಸಿದ ಹೇಗೆ ಕೇಳಿದರೆ, ಥ್ರೂ ದ ಪ್ರೊಕ್ಲಮೇಷನ್ ಆಫ್ ದ ಗಾಸ್ಪೆಲ್, ಶುಭ ಸಂದೇಶದ ಮುಖಾಂತರವಾಗಿ ಅದನ್ನು ಅವರು ಚಿತ್ರಿತಗೊಳಿಸಿದರು. ಹಾಗಾದರೆ ಪೌಲರು ಆ ಯೇಸುವಿನ ಆ ಯಾತನೆಯನ್ನು ಹೇಗೆ ನೋಡಿರಬಹುದು? ಹೌ he was so really experienced the cross, the passion and the death of Jesus Christ in his heart. ಅವರ ಹೃದಯದ ಒಳಗಡೆ ಅವ್ರು ನೋಡಿಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದು, ಯೇಸುವಿನ ಯಾತನೆ, ಯೇಸು ರಕ್ತ ಸುರಿಸಿದ್ದು ಯಾವುದು ನೋಡಿಲ್ಲ. ಬಟ್ ಅದೆಲ್ಲವನ್ನ ರಿಯಲ್ ಆಗಿ ಅವರು ಅನುಭವಿಸಿದರು. ರಿಯಲ್ ಆಗಿ ಹೇಗೆ ಕೇಳಿದರೆ, ಪವಿತ್ರಾತ್ಮನ ಮುಖಾಂತರ,
through the Holy Spirit, through the working of the Holy Spirit in his heart. ನಮಗೇನಿದೆ ಕೇಳಿದ್ರೆ, ನಾವು ವಾಕ್ಯ ಓದಿದ್ದೀವಿ, ಕೊಟೇಶನ್ಸ್ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಎಷ್ಟು ಕೊಟೇಶನ್ಸ್ ಇದೆ? ರೋಮ 5:8 ನಾವು ಹೇಳ್ತೀವಿ, ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣಾರ್ಪಣೆ ಮಾಡಿದರು, ಇದರಿಂದ ದೇವರಿಗೆ ನಮ್ಮ ಮೇಲಿರೋ ಪ್ರೀತಿ ಎಷ್ಟೊಂದು ವ್ಯಕ್ತವಾಗುತ್ತದೆ. ನಮಗೆ ಚಿತ್ರ ಏನಾದರೂ ಬಂದಿದೆಯಾ ಒಳಗಡೆ? ರಿಯಾಲಿಟಿ ಬಂದಿದೆಯಾ ನಮ್ಮೊಳಗಡೆ? 2 Corinthians 5:21, ಕ್ರಿಸ್ತ ಯೇಸು ನಮ್ಮ ಪಾಪಗಳನ್ನು ತಮ್ಮ ದೇಹದಲ್ಲಿ ಹೊತ್ತು, ಅದಲ್ಲ, ಅದು 1 ಪೇತ್ರ 2:24 ಅಲ್ವಾ? ಸೊ ಅದು ಹೌದು. ಕ್ರಿಸ್ತ ಯೇಸು ನಮ್ಮ ಪಾಪಗಳನ್ನು ತಮ್ಮ ದೇಹದಲ್ಲಿ ಹೊತ್ತು ಶಿಲುಬೆಯ ಮರವನ್ನು ಏರಿದರು. ಆ ನರಳಾಟ, ಅವರು ನರಳಾಡಿದ್ದು, ಮೈ ಗಾಡ್ ವೈ ಹ್ಯಾವ್ ಯು ಫರ್ಸೇಕನ್ ಮೀ. ದಟ್ agony, that pain, it was so real. ಒಬ್ಬ ಮನುಷ್ಯ ಆಕ್ಸಿಡೆಂಟಲ್ಲಿ ಅವನು ನರಳಿ ಸಾಯ್ತಾ ಇರೋದು, ಅದೊಂದು ರಿಯಲ್ಲೇ, ಅದು ನಾಟಕ ಅಲ್ಲ. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನಮ್ಮ ಪಾಪ ಹೊತ್ಕೊಂಡಾಗ, ವೆನ್ ಹಿ ಕ್ಯಾರಿಡ್ ಮೈ ಸಿನ್, ಯುವರ್ ಸಿನ್ ಆಫ್ ದ ಹೋಲ್ ವರ್ಲ್ಡ್, ಹಿ ವಾಸ್ ಲಿಟ್ರಲಿ ಸೆಪರೇಟೆಡ್ ಫ್ರಮ್ ಗಾಡ್. ಆ ಯಾತನೆ, ಆ ನೋವು, ಆ ಮನೋವೇದನೆ, ಆ ನರಳಾಟ, ಆ ಕೂಗಾಟ ಎಷ್ಟು ಘೋರವಾಗಿತ್ತು. ಆ ರಿಯಾಲಿಟಿ ಪೌಲರ ಹೃದಯದಲ್ಲಿ ಅವರು ಅನುಭವಿಸಿದ್ರು, ಪೇತ್ರ ಹೃದಯದಲ್ಲಿ ಅವರು ಅನುಭವಿಸಿದ್ರು. ಆ ಪೇತ್ರನೇ ಬರೆದಿರೋದು 1 ಪೇತ್ರ 2:24, ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ಅಲ್ವಾ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನು ಏರಿದರು. ಅವರು ಆ ಗಾಯಗೊಂಡಾಗ, ಅವರ ಆ ಗಾಯದಿಂದ, ಅವರ ಆ ನರಳಾಟದಿಂದ ನಮಗೆ ಒಂದು ಸೌಖ್ಯ ಉಂಟಾಯಿತು. ಆ ಸೌಖ್ಯದ ಹೆಸರೇ ಸಾಲ್ವೇಷನ್, ರಕ್ಷಣೆ. ಆದರೆ ಪಿಶಾಚಿ ಅದಕ್ಕೂ ಕೂಡ ಕಲ್ಲು ಹಾಕುವ ಕೆಲಸ ಮಾಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಅಂದರೆ, ಯೇಸುವಿನ ಗಾಯದಿಂದ ನಿಮಗೆ ಏನು ಸಿಕ್ಕಿದೆ? ನಿಮಗೆ ರೋಗ ಸೌಖ್ಯ ಸಿಕ್ಕಿದೆ. ರೋಗ ಸೌಖ್ಯ ಅಲ್ಲ, ನಮ್ಮ ಒಳಗಡೆ ಇರ್ತಕ್ಕಂತಹ ಈ ಪಾಪ ಎಂಬ ಮಾರಕ ವ್ಯಾಧಿ ಇದೆಯಲ್ವಾ, ಇದರಿಂದ ನಮಗೆ ಏನು ಸಿಕ್ಕಿದೆ ಕೇಳಿದರೆ ಸೌಖ್ಯ ಸಿಕ್ಕಿದೆ. ಇದು ನಮ್ಗೆ ಅನುಭವ ಆಗಬೇಕು. ಇದು ಅನುಭವ ಹೇಗಾಗುತ್ತೆ ಕೇಳಿದರೆ ಥ್ರೂ ದ ಗಾಸ್ಪಲ್. ಇನ್ನೊಂದು ವಾಕ್ಯ 2 ಕೊರಿಂಥ 5:21 ಅಲ್ವಾ? ಪಾಪವನ್ನೇ ಅರಿದ ಕ್ರಿಸ್ತ ಯೇಸುವನ್ನು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಯಾಕೆ ಪಾಪ ಸ್ವರೂಪಿಯನ್ನಾಗಿಸಿದರು? ಮುಂದೆ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ? ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರ, ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರ ಅವ್ರನ್ನ ಪಾಪ ಸ್ವರೂಪಿಯನ್ನಾಗಿಸಿದರು. ಬಟ್ ಆ ಒಂದು ಎಕ್ಸ್ಚೇಂಜ್ ಪೌಲರು ನೋಡ್ತಾರೆ. he was able to see that exchange taken place. ನಮ್ಮಲ್ಲಿರೋ ಪಾಪ, sin is shifting to Jesus, and righteousness of God in Christ Jesus shifting to us. That divine exchange is taking place on the cross through his death. He was seeing that in his spirit, and he is experiencing that. That is what he wrote. ಅದನ್ನೇ ಅವರು ಬರೆದಿದ್ದು. ಈಗ ನಮಗೆ ರಕ್ಷಣೆ ನಿಜವಾಗಲೂ ಆಗಬೇಕಾದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲು ಇದು ನನಗೆ ರಿಯಲ್ ಆಗಬೇಕು. ಇಟ್ ಮಸ್ಟ್ ಬಿ ರಿಯಲ್ ಟು ಮೀ. ಇಟ್ ಶುಡ್ ನಾಟ್ ಬಿ ನಾಲೆಡ್ಜ್ ಟು ಮೀ. ದಟ್ ನಾಲೆಡ್ಜ್ ಶುಡ್ ಬಿ ರಿಯಲ್ ಟು ಮೀ. ನಾಲೆಡ್ಜ್ ಮಾತಿಂದ ಸಿಗುತ್ತೆ, ಮಾತಿಂದ, ಪ್ರೀಚಿಂಗಿಂದ ನಾಲೆಡ್ಜ್ ಸಿಗುತ್ತೆ. ಬಟ್ ಆ ನಾಲೆಡ್ಜ್ ರಿಯಲ್ ಆಗೋದು ಮಾತಿಂದ ಸಿಗೋದಿಲ್ಲ, ಸ್ಪಿರಿಟಿಂದ. ಅದಕ್ಕೆ ಪೌಲರು ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ಕೇವಲ ಮಾತಲ್ಲ. ಇಟ್ಸ್ ನಾಟ್ ದ ಹ್ಯೂಮನ್ ವಿಸ್ಡಮ್ ಐ ಯೂಸ್ಡ್, ಬಟ್ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನ ಶಕ್ತಿಯನ್ನು ನಿಮ್ಮಲ್ಲಿ ಸಮರ್ಥಿಸ್ತಾ ಇತ್ತು. ಅರ್ಥ ಆಗ್ತಿದೆಯಾ? ನಾನು ನಿಮ್ಮೊಡನೆ ಆಡಿದ ಮಾತುಗಳು ನಿಮ್ಮ ಬುದ್ಧಿಗೆ ಅರ್ಥ ಆಯಿತು. ನೀವು ಚಪ್ಪಾಳೆ ಹೊಡೆದ್ರಿ, ಆಮೇಲೆ ಹೇಳಿದ್ರಿ, ಕಣ್ಣೀರಿಟ್ರಿ, ಹೋದ್ರಿ. ಬಟ್ ನಥಿಂಗ್ ಹ್ಯಾಪನ್ಡ್ ಹಿಯರ್. ರಿಯಾಲಿಟಿ ಆಗಲಿಲ್ಲ. ಬಟ್ ರಿಯಾಲಿಟಿ ಆಗೋದು ಹೋಲಿ ಸ್ಪಿರಿಟಿಂದ. ಸೊ ಪೌಲರು ಹೇಳ್ತಾರೆ, ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇರೋ ಮಾತುಗಳು ಮಾನವ ಜ್ಞಾನದಿಂದ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ನಾಟ್ ಸ್ಪೀಕಿಂಗ್ ವಿತ್ ಹ್ಯೂಮನ್ ವಿಸ್ಡಮ್. ಪೌಲರಿಗೆ ತುಂಬ ಜ್ಞಾನ ಇದೆ. ಅವ್ರು ಹೇಳ್ತಾರೆ, ನಾನು ಆ ಜ್ಞಾನದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಐ ಸಾ ಸಮಥಿಂಗ್, ಐ ಎಕ್ಸ್ಪೀರಿಯನ್ಸ್ ಸಮಥಿಂಗ್. ನಾನು ಏನೊಂದನ್ನು ನೋಡಿದೆ, ನಾನು ಏನೊಂದನ್ನು ಅನುಭವಿಸಿದೆ. ಇಟ್ ವಾಸ್ ವೆರಿ ರಿಯಲ್ ಟು ಮೀ. ಲೈಕ್ 2000 years ಬ್ಯಾಕ್ ಇಟ್ ವಾಸ್ ರಿಯಲ್ ನಮಗೆ. ಬಟ್ ಫಾರ್ ಪಾಲ್ ಇಟ್ ವಾಸ್ ರಿಯಲ್ ಟು ಹಿಮ್. He never saw Jesus
died on the cross. That suffering, that divine exchange took place in his body, in his death. ಆ ಶಿಲುಬೆಯಲ್ಲಿ ಏನಾಯಿತು, ಏನು ಎಕ್ಸ್ಚೇಂಜ್ ಆಯಿತು? ಇಡೀ ಮನುಷ್ಯ ಕುಲದ ಪಾಪ ಆ ಕಡೆ ಹೋಯಿತು. ಆ ಯೇಸು ಕ್ರಿಸ್ತನಲ್ಲಿದ್ದಂಥ ದೈವತ್ವ ವಾಪಸ್ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಸಿಗುವ ಒಂದು ಆ ಅದ್ಭುತವನ್ನು ಅವರು ನೋಡಿ ಹೇಳ್ತಾ ಇದ್ದಾರೆ. ಅದನ್ನೇ ನೋಡಿ ಇಲ್ಲಿ ಬರೆದರು, ಅದನ್ನೇ ಅವರು ಬೋಧಿಸಿದ್ದು. ಆದ್ರಿಂದನೇ ಈ ಶಿಲುಬೆ ಸಂದೇಶ ಒಂದು ರೀತಿ ಬುದ್ಧಿವಂತರಿಗೆ ಹುಚ್ಚು ಸಂಗತಿ. ಆದರೆ ಇದು ಯಾರಿಗೆ ಹುಚ್ಚು ಸಂಗತಿ? ವಿನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿ. ಆದರೆ ಮುಕ್ತಿಯ ಮಾರ್ಗದಲ್ಲಿರುವ ನಮಗಾದರೂ ಇದು ದೈವ ಶಕ್ತಿ ಆಗಿದೆ ಅಂತ ಹೇಳ್ತಾರೆ. ನಮಗಿದು ದೈವ ಶಕ್ತಿ. ಎವ್ರಿ ಟೈಮ್ ವೆನ್ ವಿ ಹಿಯರ್ ದ ಮೆಸೇಜ್ ಆಫ್ ದ ಕ್ರಾಸ್ ವಿ ಗೆಟ್ ಸಮ್ ಪವರ್. ಪ್ರತಿ ಬಾರಿ ಶಿಲುಬೆಯ ಸಂದೇಶ ಕೇಳಿಸ್ಕೊಳ್ಳುವಾಗ ನಮಗೊಂದು ಶಕ್ತಿ ಸಿಗುತ್ತೆ. ನೀವು ಯಾರೆಲ್ಲ ರೆಗ್ಯುಲರ್ ಆಗಿ ವೆಬ್ಎಕ್ಸಲ್ಲಿ ಇರ್ಬೋದು, ಇಲ್ಲಿರ್ಬೋದು, ನೀವು ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರೋ, ಶುಭ ಸಂದೇಶ ಕೇಳಿಸ್ಕೊಳ್ತಾ ಇರುವುದು, ಯು ಮಸ್ಟ್ ಪ್ರೇ. ನೀವು ಪ್ರಾರ್ಥಿಸಬೇಕು. ಪೌಲರು ಪ್ರಾರ್ಥನೆ ಮಾಡಿದರು. ನಾವು ಏನಂತ ಪ್ರಾರ್ಥಿಸ್ಬೇಕು ಗೊತ್ತಾ? ಲಾರ್ಡ್, ಲೆಟ್ ದಿಸ್ ಬಿ ರಿಯಲ್ ಟು ಮೀ. ಲೆಟ್ ದಿಸ್ ಬಿ ರಿಯಲ್ ಟು ಮೀ. ಯಾವುದು? ನಾನು ಆಲಿಸುತ್ತಿರುವ ಶುಭ ಸಂದೇಶ ನನಗೆ ರಿಯಲ್ ಆಗಲಿ. I want to see the reality of that. I want to see the reality of that. ನಾನು ಇದರ ಒಂದು ರಿಯಾಲಿಟಿಯನ್ನು ನೋಡಬೇಕು. ರಿಯಾಲಿಟಿಯನ್ನು ನೀವು ನೋಡಿದ್ರೆ ನೀವು ನಿಜವಾಗಲೂ ಈ ಪ್ರಪಂಚದಲ್ಲಿ ನಿಮಗಾಗಿ ಬದುಕೋದಿಲ್ಲ, ಬದುಕೋಕ್ಕಾಗೋದಿಲ್ಲ. ಆ ರಿಯಾಲಿಟಿ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಿದ್ದು ಅದು ನನಗೋಸ್ಕರ ಎಂಬ ಆ ಒಂದು ಸತ್ಯ ನನ್ನ ಒಳಗಡೆ. ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಮೀ. ಅದರಿಂದನೇ 2 Corinthians 5:15 ಹೇಳ್ತಾರಲ್ವ, ಸರ್ವರಿಗಾಗಿ ಯೇಸು ಪ್ರಾಣ ತ್ಯಾಗ ಮಾಡಿದರು. ಸರ್ವರಿಗಾಗಿ. ಐ ಸಾ ಜೀಸಸ್ ಡೈಡ್ ಫಾರ್ ಆಲ್. ಸರ್ವರಿಗಾಗಿ. ಯಾಕೆ ನಾನು ಸರ್ವರಿಗೂ ಶುಭ ಸಂದೇಶ ಸಾರ್ತಾ ಇದ್ದೀನಿ ಅಂದರೆ, ಐ ಸಾ ಲಿಟ್ರಲಿ ಐ ಸಾ. It was my reality, the real experience that Jesus died for all. So, I'm preaching this gospel to all. ಯೇಸು ನಿನಗಾಗೂ ಸತ್ತಿದ್ದಾರೆ, ನಿನಗಾಗಿ ಸತ್ತಿದ್ದನ್ನು ನೋಡಿದೆ. ನಿನಗಾಗಿ ಸರ್ವರಿಗಾಗಿ. Because all are sinners and fallen short of the glory of God. But God saved all through Jesus. I saw that. In Christ God saved all. But ಎಲ್ಲರಿಗೂ ಅದರ ಅರಿವಿಲ್ಲ. All do not know that they are saved. So I am only an ambassador, the messenger of this reconciliation. ದೇವರು ನಮ್ಮನ್ನು ಯೇಸು ಕ್ರಿಸ್ತನ ಮುಖಾಂತರ ಹೇಗೆ ತಮ್ಮೊಡನೆ ಸಂಧಾನ ಮಾಡಿಕೊಂಡಿದ್ದಾರೆ, ನಮ್ಮನ್ನು ಹೇಗೆ ರಕ್ಷಣೆ ಮಾಡಿದ್ದಾರೆ ಎಂದು ಈ ಸಂಧಾನದ ಶುಭ ಸಂದೇಶ, ಐ ಆಮ್ ಜಸ್ಟ್ ಶೇರಿಂಗ್ ದ್ಯಾಟ್ ಟು ಯು. ಸೊ ಈ ಗಲಾತ್ಯ ಸಭೆಯವರಿಗೆ ಇದನ್ನೇ ಹಂಚಿದ್ರು. ಅದು ಅವರ ಒಳಗಡೆಯಿಂದ ರಿಯಾಲಿಟಿ ಆಯಿತು. ದೇ ಎಕ್ಸ್ಪೀರಿಯನ್ಸ್ಡ್ ದ್ಯಾಟ್. ಆದರೂ ಕೂಡ ಅಲ್ಲಿಂದ ಅವರು ಡಿವಿಯೇಟ್ ಆಗಿ ಹೋದರು ಅನ್ನೋದು ದೊಡ್ಡ ಟ್ರಾಜಿಡಿ. ಅದಕ್ಕೆ ಅವರು ಹೇಳಿದ್ದು, ಎಲೈ ಮತಿಗೆಟ್ಟ ಗಲಾತಿಯರೇ, ನಿಮ್ಮನ್ನು ಮರಳುಗೊಳಿಸಿದವರು ಯಾರು? ಯು ಫೂಲಿಶ್ ಗಲೇಷಿಯನ್ಸ್, ಹೂ ಹ್ಯಾಸ್ ಬಿವಿಚ್ಡ್ ಯು? ಹೂ ಹ್ಯಾಸ್ ಬಿವಿಚ್ಡ್ ಯು? ನಿಮ್ಮನ್ನು ಇಷ್ಟೊಂದು ವಂಚಿಸಿದ್ದಾರಲ್ಲ. ಕ್ರಿಸ್ತ ಯೇಸು ಶಿಲುಬೆ ಮೇಲೆ ನಿಮಗೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದನ್ನು ಕಣ್ಣಾರೆ ನೋಡಿದವ್ರು ನೀವು. ನಿಮಗಾಗಿನೇ ಯೇಸು ಕ್ರಿಸ್ತರು ಸತ್ತಿದ್ದು ಅನ್ನೋದನ್ನು ಕಣ್ಣಾರೆ ನೋಡಿ, ಯೇಸುವೆ ನನ್ನ ಪಾಪಿ, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನೀವು ದೇವರ ಕಡೆಗೆ ತಿರುಗಿ ಪವಿತ್ರಾತ್ಮರನ್ನ ನೀವು ಪಡ್ಕೊಂಡವ್ರು ನೀವು. ನಿಮ್ಮನ್ನು ಯಾರು ಮರಳುಗೊಳಿಸಿದ್ರು ಅಂತ ಕೇಳ್ತಾರೆ. ಹಾಗಾದರೆ ಕ್ರಿಸ್ತ ಯೇಸು ಶಿಲುಬೆ ಮೇಲೆ ಸತ್ತಿದ್ದು ನನ್ನೊಳಗಡೆ ಫಸ್ಟ್ ರಿಯಾಲಿಟಿ ಆಗಲೇಬೇಕು. ಫಾರ್ ಮೈ ಸಾಲ್ವೇಷನ್, ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅನ್ಲೆಸ್ ಅಂಡ್ ಅಂಟಿಲ್ ದಿಸ್ truth become reality in my heart. ಈ ಸತ್ಯ ಇದೆಯಲ್ಲ, ಯೇಸು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣಾರ್ಪಣೆ ಮಾಡಿದರು. ಎಲ್ಲ ಮಾನವರಿಗಾಗಿ ಪ್ರಾಣಾರ್ಪಣೆ ಮಾಡಿದರು. ಯೇಸು ಕ್ರಿಸ್ತರು ಎಲ್ಲ ಮಾನವರಿಗಾಗಿ ಅಂತ ಹೇಳುವಾಗ ನನಗೋಸ್ಕರ, ಫಾರ್ ಮೀ, ಫಾರ್ ಮೈ ಸಿನ್, ಫಾರ್ ಮೈ ಸೇಕ್ ಹಿ ಡೈಡ್. ಈ ಒಂದು ಟ್ರೂತ್, ದಿಸ್ ಇಸ್ ದ ಟ್ರೂತ್. ಈ ಟ್ರೂತ್ ನನಗೆ ರಿಯಲ್ ಆಗಬೇಕು. ರಿಯಲ್ ಆಗೋದು ಅಂದರೆ ಒಂದು ಎಕ್ಸಾಂಪಲ್ ಅದು ಸರಿಯ ಎಕ್ಸಾಂಪಲ್ ಅಲ್ಲ, ಆದರೂ ಕೂಡ
ನಮಗೆ ನಮ್ಮ ಬುದ್ಧಿಗೆ ಸ್ವಲ್ಪ ಅರ್ಥ ಆಗಲಿಕ್ಕೋಸ್ಕರ. ಈಗ ನನ್ನ ಕೈಯಲ್ಲಿ ಸಕ್ಕರೆ ಇದೆ, ಇಲ್ಲಿ ಪಕ್ಕದಲ್ಲಿ ಅಥವಾ ನೀರಿದೆ ಅಥವಾ ಹಾಲಿದೆ. ಈಗ ಈ ಸಕ್ಕರೆ, ಈ ಹಾಲು ಕುಡಿಯುವಾಗ ನನಗೆ ಅನುಭವ ಆಗಬೇಕು. ಈ ಹಾಲಿನ ಮುಖಾಂತರ ಈ ಶುಗರ್ ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಇದು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಇದು ಈ ಹಾಲಿಗೆ ಹಾಕಿ ಕಲಿಸ್ಬೇಕು. ಕಲಿಸಾಗ ಏನಾಗುತ್ತೆ, ಸಕ್ಕರೆ ಕಾಣಿಸೋದಿಲ್ಲ, ಆದರೆ ಹಾಲು ಸಿಹಿ ಆಗುತ್ತೆ. ಹಾಲು ಪೂರ್ತಿ ಸಿಹಿ ಆಗುತ್ತೆ. ಹಾಲು ಹೇಗೆ ಸಿಹಿ ಆಯಿತು? ಸಕ್ಕರೆಯಿಂದ. ಅದೇ ರೀತಿಯಲ್ಲಿ ಯೇಸು ಆ ಒಂದು ಸಿಹಿ, ಆ ರಕ್ಷಣೆ, ಶುಭ ಸಂದೇಶದ ಮುಖಾಂತರ ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಹೃದಯದೊಳಗಡೆ ಅದು ಕ್ರಿಯೆ ಆದಾಗ, ಹೋಲಿ ಸ್ಪಿರಿಟ್ ವರ್ಕ್ ಮುಖಾಂತರ ಕ್ರಿಯೆ ಆದಾಗ, ಯೇಸು ಆಗಿರ್ತಕ್ಕಂಥ ಆ ಸಿಹಿ ಅಥವಾ ರಕ್ಷಣೆ ಎಂಬ ಆ ಒಂದು ಟ್ರೂತ್ ನನ್ನೊಳಗಡೆ ರಿಯಲ್ ಆಗುತ್ತೆ. ಈ ಒಂದು ರಿಯಾಲಿಟಿಗೆ ಒಬ್ಬ ಮನುಷ್ಯ ಬರುವಾಗ ಅವನಿಗೆ ಆಗುವ ಅನುಭವವೇ ಸಾಲ್ವೇಷನ್, ರಕ್ಷಣೆ. ಅದಲ್ಲದೆ ಸಾಲ್ವೇಷನ್ ಈಸ್ ನಾಟ್ ಸಮ್ ಇನ್ಫಾರ್ಮೇಷನ್. ಸಾಲ್ವೇಷನ್ cannot happen by some information about Christ or his death on the cross. Salvation can happen in your soul, in you, only through the conviction, only through the conviction. And this conviction or the reality of the truth can take place only by the Holy Spirit. ಕನ್ವಿಕ್ಷನ್ ಇಲ್ಲದೆ ಇರುವವರು, ನೀವು ಶಿಲುಬೆ ಬಗ್ಗೆ ಹೇಳ್ಬೋದು. ಯು ಕ್ಯಾನ್ ಪ್ರೀಚ್ ಅಬೌಟ್ ಕ್ರಾಸ್ ವಿದೌಟ್ ಬೀಯಿಂಗ್ ಕನ್ವಿಕ್ಟೆಡ್. ನೋ ಒನ್ ಈಸ್ ಗೋಯಿಂಗ್ ಟು ಸೇಫ್. ಯಾರು ರಕ್ಷಣೆ ಪಡ್ಕೊಳ್ಲಿಕ್ಕೆ ಆಗಲ್ಲ ಅವಾಗ. ಹಾಗಾದರೆ ಕನ್ವಿಕ್ಷನ್ ಇರೋರು ಹೇಳಿದ ತಕ್ಷಣ ಎಲ್ಲರೂ ರಕ್ಷಣೆ ಪಡ್ಕೊಳ್ತಾರೆ ಅಂತಲೂ ಅಲ್ಲ ನಾನು ಹೇಳ್ತಾ ಇರೋದು. ಇವತ್ತು ಯಾಕೆ ನಮ್ಮ ಸಭೆಗಳಲ್ಲಿ ಈ ರಕ್ಷಣೆಗೆ ಯಾಕೆ ಜನ ಬರ್ತಾ ಇಲ್ಲ? ವೈ ಪೀಪಲ್ ಆರ್ ನಾಟ್ ಬೀಯಿಂಗ್ ಸೇವ್ಡ್, ಆರ್ ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ that salvation, that Christ, is because one who is preaching is not experiencing that salvation. He knows about salvation. He has the idea about salvation. Knowledge. ಹೇಗೆ ದೇವರು ಮನುಷ್ಯನನ್ನು ರಕ್ಷಿಸಿದರು ಎಂಬ ನಾಲೆಡ್ಜ್ ಇದೆ. ಅದಕ್ಕೆ ಬೇಕಾದ ವಾಕ್ಯಗಳು, ಕೊಟೇಶನ್ಸ್ ಎಲ್ಲ ನಾವು ಕೋಟ್ ಮಾಡಿ ವಿ ಕ್ಯಾನ್ ಎಕ್ಸ್ಪ್ಲೈನ್ ನೈಸ್ಲಿ. ಆದರೆ ಪೌಲರು ಹೇಳಿದ ಹಾಗೆ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿದ್ದನ್ನು ನಿಮ್ಮ ಕಣ್ಣೆದುರಿಗೇ ಚಿತ್ರಿತಗೊಳಿಸಲಿಲ್ಲವೇ? ಇದು ಆಗಬೇಕು. ಇದು ಆಗಬೇಕಾದ್ರೆ ನೀವು ಮೊದಲು ಆಸೆ ಪಡ್ಬೇಕು, ದೇವರ ಇದು ನನ್ನಲ್ಲಾಗಲಿ. ಲೆಟ್ ದಿಸ್ ಹ್ಯಾಪನ್ ಇನ್ ಮೀ ಫಸ್ಟ್ ಲಾರ್ಡ್. ಇದು ನನ್ನಲ್ಲಿ ನೀವು ಮಾಡಬೇಕು, ಇದು ನನ್ನಲ್ಲಾಗಬೇಕು. ಲೆಟ್ ದಿಸ್ ಗಾಸ್ಪಲ್ ಬಿ ರಿಯಲ್ ಇನ್ ಮೀ. Holy Spirit, help me to know this truth. I want to experience this truth in me. ಆಗೇನಾಗುತ್ತೆ ಕೇಳಿದರೆ, we will go back to 2000 years back. ನಾವು 2000 ವರ್ಷಗಳ ಹಿಂದಕ್ಕೆ ಹೋಗ್ತೀವಿ. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಹಾಕಿದಾಗ ಆ ಶಿಲುಬೆ ಬುಡದಲ್ಲಿ ನಾವು ನಿಲ್ತೀವಿ. ಯಾವ ರೀತಿ ಯೇಸು ಸ್ವಾಮಿ ಆಪ್ತ ಶಿಷ್ಯ ಯೋವಾನನು ಆ ಶಿಲುಬೆ ಬುಡದಲ್ಲಿ ನಿಂತ್ಕೊಂಡಿದ್ನೋ, ನಾವು ಕೂಡ ಅದೇ ಸ್ಥಾನದಲ್ಲಿ ನಿಂತ್ಕೊಳ್ತೀವಿ. ನಾವು ನೋಡ್ತೀವಿ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ವೇದನೆ ಅನುಭವಿಸಿದರು, ಯಾತನೆ ಅನುಭವಿಸಿದರು, ನರಳಾಡಿದರು, ಕೂಗಾಡಿದರು. ಆ ಸಂದರ್ಭದಲ್ಲಿ ನಾವು ವಾತಾವರಣ ಏನಾಗಿತ್ತು, ಸುತ್ತಮುತ್ತಲು ಏನೆಲ್ಲ ನಡೀತಾ ಇತ್ತು, ಜನರು ಯಾವ ರೀತಿ ಮಾತಾಡ್ಕೊಳ್ತಾ ಇದ್ರು, ಸ್ವರ್ಗದ ಪ್ರತಿಕ್ರಿಯೆ ಏನಾಗಿತ್ತು, ಭೂಮಿ ಯಾವ ರೀತಿ ಪ್ರತಿಕ್ರಿಯಿಸಿತು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳ ಪ್ರತಿಕ್ರಿಯೆ ಏನಾಗಿತ್ತು, ಯೇಸುಸ್ವಾಮಿ ಯಾವ ರೀತಿ ಆ ಶಿಲುಬೆ ಮೇಲೆ ಇಬ್ಬರು ಕಳ್ಳರ ಮಧ್ಯದಲ್ಲಿ ಅವರ ಪ್ರತಿಕ್ರಿಯೆ ಏನಾಗಿತ್ತು, ಪ್ರತಿಯೊಂದು ಕೂಡ ನಮಗೆ ರಿಯಲ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಬಿಕಮ್ ರಿಯಲ್ ಟು ಅಸ್. ಆ ರೀತಿ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತಾ ಕೇಳಿದರೆ ಖಂಡಿತವಾಗಲೂ ಆಗುತ್ತೆ.
ಅದಕ್ಕೆ ನಾವು ಹೇಳೋದು ಸಾಲ್ವೇಷನ್ ಎಕ್ಸ್ಪೀರಿಯನ್ಸ್ ಅಂತ. ರಕ್ಷಣೆಯ ಅನುಭವ ಅನ್ನೋದು ಅದು. ಇದು ರಕ್ಷಣೆಯ ಕುರಿತಾದ ಏನೋ ಒಂದು ವಿಷಯ ಕೇಳಿಸ್ಕೊಳ್ಳೋದ್ರಿಂದ ಮಾತ್ರ ಆಗೋದಲ್ಲ. ದಿಸ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಸಂಪೂರ್ಣವಾಗಿ ಪವಿತ್ರಾತ್ಮನು ಮಾಡುವ ಕಾರ್ಯ, ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಮಾಡುವ ಕಾರ್ಯ. ಆದ್ದರಿಂದಾನೇ ಸೆಂಟ್ ಪಾಲ್ ಸೇಸ್ ಇನ್ ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 8, ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ದೈವಾನುಗ್ರಹದಿಂದಲೇ ನೀವು ವಿಶ್ವಾಸದ ಮೂಲಕ ಹೊಂದಿದ್ದೀರಿ, ಜೀವೋದ್ಧಾರವನ್ನು ಹೊಂದಿದ್ದೀರಿ. ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ದೇವರಿತ್ತ ವರಪ್ರಸಾದ. ದೇವರಿತ್ತ ವರಪ್ರಸಾದ. ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಪೌಲರು ಬರೆದಿದ್ದಾರೆ, ಅಥವಾ ಪವಿತ್ರಾತ್ಮರು ಅವರ ಕೈಯಲ್ಲಿ ಬರೆಸಿದ್ದಾರೆ. ಅಂದರೆ ಬೈ ದ ಗ್ರೇಸ್ ಯು ಹ್ಯಾವ್ ಬೀನ್ ಸೇವ್ಡ್ ಥ್ರೂ ಫೇತ್, ಆ್ಯಂಡ್ ದಿಸ್ ಈಸ್ ನಾಟ್ ಯುವರ್ ಓನ್ ಡೂಯಿಂಗ್, ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್, ನಾಟ್ ದ ರಿಸಲ್ಟ್ ಆಫ್ ವರ್ಕ್ಸ್, so that no one may boast. ಇದು ಯಾವ ಮನುಷ್ಯನ ಪ್ರಯತ್ನದಿಂದ ಆದ ಕಾರ್ಯ ಅಲ್ಲ. ಸಾಲ್ವೇಷನ್ ಅಂತಕ್ಕಂಥದ್ದು, ರಕ್ಷಣೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ದೇವರು ಮಾಡಿರುವ ಕಾರ್ಯ. ಯಾಕೆ ಸಂಪೂರ್ಣವಾಗಿ ದೇವರು ಮಾಡಿರುವ ಕಾರ್ಯ ಮನುಷ್ಯನ ಕಾರ್ಯ ಇಲ್ಲ ಅಂದರೆ, ಮನುಷ್ಯ ಸಂಪೂರ್ಣವಾಗಿ ದೇವರ ಪಾಲಿಗೆ ಸತ್ತವನಾಗಿದ್ದ. ಸತ್ತ ಮನುಷ್ಯನಿಗೆ ಏನಾದರೂ ಮಾಡಲಿಕ್ಕಾಗುತ್ತಾ? ಸತ್ತು ಹೋಗಿರುವ ಹೆಣಕ್ಕೆ, ಡೆಡ್ ಬಾಡಿಗೆ, ಕ್ಯಾನ್ ಎ ಡೆಡ್ ಪರ್ಸನ್ ಡೂ ಸಮಥಿಂಗ್, ಡೂ ಎನಿಥಿಂಗ್? ನೋ, ನಾಟ್ ಎಟ್ ಆಲ್. ಎ ಡೆಡ್ ಪರ್ಸನ್ ಆರ್ ಡೆಡ್ ಬಾಡಿ, ಡೆಡ್ ಪರ್ಸನ್ ಅಂತ ಹೇಳೋಕ್ಕಾಗೋದಿಲ್ಲ, ನೋ ಮೋರ್ ಪರ್ಸನ್ ಅಂದ್ರೂ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು. ಎ ಡೆಡ್ ಪರ್ಸನ್, ಎ ಡೆಡ್ ಬಾಡಿ, ವಾಟ್ ಇಟ್ ಕ್ಯಾನ್ ಡೂ? ಇಟ್ ಕ್ಯಾನ್ ಡೂ ನಥಿಂಗ್. ಏನೂ ಮಾಡಲಿಕ್ಕಾಗೋದಿಲ್ಲ. ಅದು ಯಾರೇ ಆಗಿರಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಅದರಲ್ಲಿ ಜೀವ ಇದ್ರೆ ಮಾತ್ರ ಏನಾದರೂ ಮಾಡಲಿಕ್ಕಾಗತ್ತೆ. ಅದೇ ರೀತಿ ಆಲ್ ವರ್ ಡೆಡ್ ಬಿಕಾಸ್ ಆಫ್ ಒನ್ ಮ್ಯಾನ್ಸ್ ಒನ್ ಡಿಸೊಬಿಡಿಯನ್ಸ್. ಒಬ್ಬ ಮನುಷ್ಯನ ಒಂದು ಅಪರಾಧದಿಂದ ಎಲ್ಲರ ಒಳಗಡೆ ಮರಣ ಬಂದು ಸೇರ್ಕೊಳ್ತು. ಮರಣ, ಡೆತ್, ಸ್ಪಿರಿಚುವಲ್ ಡೆತ್. ಈ ಮರಣದಿಂದ ದೇವ್ರ ಕಡೆಗೆ ನನಗೆ ಹೋಗ್ಲಿಕ್ಕಾಗಲ್ಲ. ಐ ಕ್ಯಾನಾಟ್ ಗೋ ಟುವರ್ಡ್ಸ್ ಗಾಡ್, ಬಟ್ ಗಾಡ್ ಕ್ಯಾನ್ ಕಮ್ ಟುವರ್ಡ್ಸ್ ಮೀ. ಬೆಸ್ಟ್ ಎಕ್ಸಾಂಪಲ್ ಇಸ್ ಆಡಮ್ ಅಂಡ್ ಈವ್. ಆದಮ್ ಮತ್ತು ಹವ್ವಳು ಪಾಪ ಮಾಡಿದ ತಕ್ಷಣ ಅವರೇನಾದರೂ ದೇವರಿಂದ ಓಡಿ ಹೋದರು. ದೇವ್ರ ಕಣ್ಣಿಗೆ ಬೀಳಬಾರ್ದು ಅಂತ ಓಡಿ ಮರದ ಹಿಂದೆ ಅವಿತ್ಕೊಂಡ್ರು. ಬಟ್ ಗಾಡ್ ಕೇಮ್ ಇನ್ ಸರ್ಚ್ ಆಫ್ ದೆಮ್. ದೇವರು ಅವ್ರನ್ನ ಹುಡ್ಕೊಂಡು ಬಂದರು. ಆದರೆ ದೇವ್ರ ಹತ್ರ ಬರ್ತಾ ಇದ್ರು, ಅವರು ದೂರ ಓಡಿ ಹೋಗ್ತಾ ಇದ್ದಾರೆ. ದೇವ್ರ ಹತ್ರ ಬರ್ತಾ ಇದ್ದಾರೆ, ಅವರು ಮಾತ್ರ ಓಡಿ ಹೋಗ್ತಾ ಇದ್ದಾರೆ ದೂರ. ವೆನ್ ದೇರ್ ಇಸ್ ಸಿನ್, ವಿ ವಿಲ್ ರನ್ ಅವೇ ಫ್ರಮ್ ಗಾಡ್. ವೈ ಪೀಪಲ್ ಆರ್ ರನ್ನಿಂಗ್ ಅವೇ ಫ್ರಮ್ ದ ವರ್ಡ್ ಆಫ್ ಗಾಡ್ ಟುಡೇ? ಬಿಕಾಸ್ ಸಿನ್ ಈಸ್ ಇನ್ ದೆಮ್. ದೇ ಆರ್ ಇನ್ ಡೆತ್. People, those who are carrying death in them, they do not want to come near to the gospel, near to the word of God. ದೇವರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ, ಶುಭ ಸಂದೇಶದ ಹತ್ತಿರ ಬರಲಿಕ್ಕೆ ಯಾರಿಂದ ಆಗೋದಿಲ್ಲ ಕೇಳಿದರೆ, ಯಾರು ಆತ್ಮದಲ್ಲಿ ಸತ್ತವರಾಗಿರ್ತಾರೋ ಅವರಿಗೆ ಇದನ್ನು ಕೇಳಿಸ್ಕೊಳ್ಳಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ನಾವು ಈಗ ಹೇಳ್ಬೋದು, ಮತ್ತೆ ನಾವು ಬಂದಿದ್ದೀವಲ್ಲ, ನಮಗೆ ಜೀವ ಇದೆಯಾ ಅಂತ. ನಮಗೆ ಜೀವ ಇರೋದ್ರಿಂದ ಬಂದಿದ್ದಲ್ಲ, ದೇವರು ನಮ್ಮನ್ನು ಆಕರ್ಷಿಸ್ಕೊಂಡಿದ್ದರಿಂದ ಬಂದಿದ್ದೀವಿ ಅಷ್ಟೆ. ದೇವರು ನಮ್ಮನ್ನು ಆಕರ್ಷಿಸ್ಕೊಂಡಿದ್ದರಿಂದ ಅದು ಕೂಡ ಅಲ್ಲೇ ನಡೆದಿದೆ. ಆದಮ್ ಮತ್ತು ಹವ್ವಳನ್ನು ದೇವರು ಹುಡುಕಿಕೊಂಡು ಬಂದರು. ಹುಡುಕಿಕೊಂಡು ಬಂದಾಗ ಅವರು ದೇವ್ರನ್ನ ಹುಡ್ಕೊಂಡು ಹೋಗಿಲ್ಲ, ಅವ್ರು ಅವಿತ್ಕೊಂಡ್ರು. ಆದರೆ ದೇವರು ಅವ್ರನ್ನ ಹುಡ್ಕೊಂಡು ಬಂದಾಗ ಆಗ ಅವ್ರು ದೇವ್ರ ಹತ್ರ ಬಂದರು. ದೇವ್ರ ಹತ್ರ ಬಂದರೂ ಕೂಡ ಅವರಿಗೆ ಒಪ್ಕೊಳ್ಳಿಕ್ಕಾಯ್ತಾ? ದೇವರೇ, ನಾನು ತಪ್ಪು ಮಾಡಿಬಿಟ್ಟೆ ಹೇಳಲಿಕ್ಕಾಯ್ತಾ? ನಮ್ಮಲ್ಲಿ ಎಷ್ಟು ಜನರಿಗೆ ಹೇಳಲಿಕ್ಕೆ ಆಗ್ತಾ ಇದೆ, ದೇವರೇ ನಾನು ತಪ್ಪು ಮಾಡಿಬಿಟ್ಟೆ ಅಂತ? ಇಲ್ಲಿ ಬಂದಿರುವ ನಮ್ಮಲ್ಲಿ ಅನೇಕರು ಹೇಳ್ತಾ ಇರೋದು, ದೇವರೇ ನೀನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತೀವಿ. ಬೇಕಾದರೆ ನೀನು ಯಾಕೆ ನನಗಿನ್ನೂ ಒಳ್ಳೇದು ಮಾಡಿಲ್ಲ? ನನಗೆ ಯಾವತ್ತು ಒಳ್ಳೇದಾಗುತ್ತೆ? ನನ್ನನ್ನು ಯಾವಾಗ ನೀವು ಮುಟ್ತೀರಿ? ನನ್ನ ಕುಟುಂಬವನ್ನು ಯಾವಾಗ ನೀವು ಮುಟ್ತೀರಿ? ನನಗೆ ಯಾವಾಗ ಬಿಡುಗಡೆ ಕೊಡ್ತೀರಿ? ನಮ್ಮಲ್ಲಿ ಯಾರಲ್ಲೂ ಆ ರಿಪೆಂಟೆನ್ಸ್ ಬರ್ತಾ ಇಲ್ಲ ಅಲ್ವಾ? ಬರ್ತಾ ಇದೆಯಾ ನಿಜವಾಗಲೂ? ವಾಕ್ಯ ಕೇಳಿಸ್ಕೊಳ್ಳುವಾಗ
ಸ್ವಾಮಿ, ನಾನು ಮಹಾಪಾಪಿ, ನನ್ನಂಥ ಅಯೋಗ್ಯ ಯಾರೂ ಇಲ್ಲ, ನಿಮ್ಮಿಂದ ದೂರ ಹೋಗಿ ಯಾವುದೋ ಮರದ ಹಿಂದೆ ಅವಿತುಕೊಂಡಿದ್ದೇನೆ, ನಾನು ನಿಮಗೆ ವಿರುದ್ಧವಾಗಿ ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಐ ಆಮ್ ಎ ಸಿನ್ನರ್, ಐ ಆಮ್ ಎ ರಿಚೆಡ್ ಮ್ಯಾನ್. ನಮ್ಗೆ ಆ ಒಂದು ಫೀಲಿಂಗ್ ಏನಾದರೂ ಬರುತ್ತಾ? ಬರೋದಿಲ್ಲ. ಯಾಕೆಂದರೆ ವಿ ಆರ್ ಸ್ಟಿಲ್ ಸ್ಪಿರಿಚುವಲಿ ಡೆಡ್. ಆದರೆ ಕರುಣಾಮಯಿ ದೇವರು ನಮ್ಮನ್ನು ಆಕರ್ಷಣೆ ಮಾಡಿದ್ದಾರೆ, ಅಥವಾ ದೇವರು ನಮ್ಮ ಹತ್ರ ಬಂದಿದ್ದಾರೆ. ನಾವು ದೇವರ ಹತ್ರ ಹೋಗಿದ್ದರಿಂದ ಎಲ್ಲಿ ಬಂದಿಲ್ಲ. ವಿ ಆರ್ ಹಿಯರ್ ನಾಟ್ ಬಿಕಾಸ್ ವಿ ಕೇಮ್ ಟು ಗಾಡ್, ಹೀ ಕೇಮ್ ಟು ಅಸ್. ದೇವರು ನಮ್ಮ ಸಮೀಪಕ್ಕೆ ಬಂದಿದ್ದಾರೆ. ಈಗ ಯಾವಾಗ ನಾವು ಈ ಶುಭ ಸಂದೇಶವನ್ನು ಆಲಿಸಿ ನಮ್ಮ ಒಳಗಡೆ ಪವಿತ್ರಾತ್ಮನ ಮುಖಾಂತರವಾಗಿ ಒಂದು ವಿಶ್ವಾಸ ಬಂದು ನಾವು ನಮ್ಮನ್ನು ಆ ಕಡೆಗೆ ಕೊಡ್ತೀವೋ, ವೆನ್ ವಿ ಲುಕ್ ಟು ಹಿಮ್, ಯೇಸು ಕಡೆಗೆ ನೋಡ್ತೀವೋ, ಅದರಿಂದ ಆಗುವ ಅನುಭವ ಏನು ಗೊತ್ತಾ? ಹೊಸ ಜೀವ, ನ್ಯೂ ಲೈಫ್. ಯೇಸುವನ್ನು ನೋಡುವಾಗ, ಯೇಸುವನ್ನು ನೋಡೋದು ಅಂದರೆ ಯಾವ ಥರ ಗೊತ್ತಾ? ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ. ವಿ ವಿಲ್ ಗೋ ಬ್ಯಾಕ್ ಟು ಕ್ಯಾಲ್ವರಿ and we stood at the cross, or the cross of Jesus, that death of Jesus. We can see that when we see that Jesus died for me, it will become real. Adana real agate. What is the next response? Swami, nan papi. Lord, I am a sinner. Lord, I am a sinner, have mercy on me. Yesve, nan papi. ನನಗೋಸ್ಕರ ನೀನು ಇಷ್ಟೊಂದು ಯಾತನೆ ಅನುಭವಿಸಿದೆ ಕರ್ತನೇ. ಮೈ ಲಾರ್ಡ್, ಮೈ ಗಾಡ್, ಫಾರ್ಗಿವ್ ಮೀ ಲಾರ್ಡ್. ನನ್ನನ್ನು ಕ್ಷಮಿಸಿ ದೇವರೇ, ನಾನೊಬ್ಬ ಅಯೋಗ್ಯ, ನಾನೊಬ್ಬ ಪಾಪಿ ಎಂಬ ಆ ಒಂದು ಕೂಗು, ಆ ಒಂದು ಮನೋವೇದನೆ ನಮ್ಮೊಳಗಡೆ ಬರುತ್ತೆ. ಯಾಕೆ ಅಂದರೆ ನಮ್ಮ ಕಣ್ಮುಂದೆ ಯಾರೋ ಒಬ್ಬರು ನಮಗೆ ತುಂಬ ಪ್ರಿಯವಾದವರು ಸಾಯ್ತಾ ಇದ್ದಾರೆ, ನರಳಿ. ಆವಾಗ ನಾವು ಸುಮ್ಮನೆ ಇರೋಲ್ಲ, ಕೂಗ್ತೀವಿ, ಕಿರ್ಚ್ತೀವಿ, ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೀವಿ. ಅಂದರೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ, ದೇವರೇ ಮನುಷ್ಯನಾಗಿ ಬಂದು ನನ್ನಲ್ಲಿರ್ತಕ್ಕಂಥ ಪಾಪವನ್ನು, ನೋವನ್ನು, ರೋಗ, ಆ ಪಾಪ ಎಂಬ ರೋಗವನ್ನು, ಆ ಮರಣ ಎಂಬ ಆ ನೋವನ್ನು, ಮಹಾ ಘೋರವಾದ ಯಾತನೆಯನ್ನು ತನ್ನ ಮೇಲೆ ತೆಗೆದುಕೊಂಡು ನರಳುತ್ತಾ ಇದ್ದಾನೆ. ಐ ಆಮ್ ಏಬಲ್ ಟು ಸಿ ದಟ್. ನಾನು ಅದನ್ನು ನೋಡ್ತಾ ಇದ್ದೀನಿ. ಆ ನರಳಾಟ, ಆ ಕೂಗಾಟ, ಅವರ ವೇದನೆ, ಅವರ ದುಃಖಕ್ರಾಂತನು ಅಂತ ಯೆಶಾಯ ಹೇಳ್ತಾನಲ್ಲ, ದುಃಖಕ್ರಾಂತನು, ನೋಡುವವರು ಮುಖ ತಿರುಗಿಸುವಷ್ಟು ನಿಂದಕನು. ನಮ್ಮೆಲ್ಲರ ಪಾಪಗಳನ್ನು, ದ್ರೋಹಗಳನ್ನು ದೇವರು ಆತನ ಮೇಲೆ ಹಾಕಿದ್ದು ಇದು ನಮಗೆ ಕಾಣ್ತಾ ಇದೆ. ನಮ್ಮಲ್ಲಿರೋದೆಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಗೋದು ಕಾಣ್ತಾ ಇದೆ. ಐ ಕ್ಯಾನ್ ಸಿ ಎವ್ರಿ ಸಿನ್, ಕರ್ಸ್, ಈವಿಲ್, ಬಾಂಡೇಜಸ್, ಸಿಕ್ನೆಸ್, ಆಲ್ ಕೈಂಡ್ಸ್ ಆಫ್ ನೆಗೆಟಿವ್ ಥಿಂಗ್ಸ್ ಟ್ರಾನ್ಸ್ಫರಿಂಗ್ ಟು ಜೀಸಸ್. ಯೇಸು ಮೇಲೆ ಟ್ರಾನ್ಸ್ಫರ್ ಆಗೋದು ಐ ಕ್ಯಾನ್ ಸಿ ಲಿಟ್ರಲಿ. ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಕ್ಯಾನ್ ಸಿ ವಾಟ್ ಎವರ್ ಇನ್ ಹಿಮ್. ಆತನಲ್ಲಿರ್ತಕ್ಕಂಥ ಆ ನೀತಿ, ಆ ಪವಿತ್ರಾತ್ಮ, ಆ ಒಂದು ದೇವರ ಪ್ರೀತಿ, ದೇವರ ಕ್ಷಮೆ, ದೇವರ ನೀತಿ, ದೈವತ್ವ ನನಗೆ ಹೀಗೆ ಟ್ರಾನ್ಸ್ಫರ್ ಆಗಿ ಬರ್ತಾ ಇರೋದು ಐ ಕ್ಯಾನ್ ಸಿ. ಹಾಗಾದರೆ ವೆನ್ ಯು ಕ್ಯಾನ್ ಸಿ ದ್ಯಾಟ್, ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ನಿಮ್ಮ ರೆಸ್ಪಾನ್ಸ್ ಏನಾಗಿರುತ್ತೆ? ಆಮೇನಲ್ಲ, ಕೈ ತೊಟ್ಟೋದು ಅಲ್ಲ, ಹಲ್ಲೆಲೂಯಾನೂ ಅಲ್ಲ, ಏನೂ ಅಲ್ಲ. ಸ್ವಾಮಿ ಯೇಸುವೆ, ನಾನೊಬ್ಬ ಪಾಪಿ. ಲಾರ್ಡ್, ಐ ಆಮ್ ಎ ಸಿನ್ನರ್. ಲಾರ್ಡ್, ಲಾರ್ಡ್, ಐ ಆಮ್ ನಾಟ್ ವರ್ದಿ. ಲಾರ್ಡ್, ಲಾರ್ಡ್, ಐ ಆಮ್ ನಾಟ್ ವರ್ದಿ ಟು ಸ್ಟ್ಯಾಂಡ್ ಇನ್ ಯುವರ್ ಮೋಸ್ಟ್ ಹೋಲಿ ಪ್ರೆಸೆನ್ಸ್. ಲಾರ್ಡ್, ಐ ಆಮ್ ನಾಟ್ ವರ್ದಿ ಟು ಸ್ಟ್ಯಾಂಡ್ ಅಟ್ ಯುವರ್ ಕ್ರಾಸ್. ನಿನ್ನ ಈ ಪವಿತ್ರ ಶಿಲುಬೆ ಮರಣದ ಮುಂದೆ, ಈ ಶಿಲುಬೆಯ ಮುಂದೆ, ಈ ಮಹಾಯಾತನೆಯ ಮುಂದೆ ನಿಲ್ಲಲು ನನಗೆ ಯಾವುದೇ ಯೋಗ್ಯತೆ ಇಲ್ಲ ಕರ್ತನೇ. ಲಾರ್ಡ್, ಹ್ಯಾವ್ ಮರ್ಸಿ ಆನ್ ಮೀ. ಲಾರ್ಡ್, ಹ್ಯಾವ್ ಮರ್ಸಿ. ಲಾರ್ಡ್, ಹ್ಯಾವ್ ಮರ್ಸಿ. ಲಾರ್ಡ್, ಹ್ಯಾವ್ ಮರ್ಸಿ. ಲಾರ್ಡ್, ನನ್ನ ಮೇಲೆ ಕರುಣೆ ಆಗಿರಿ ಕರ್ತನೆ. ನನ್ನಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಯೇಸುವೆ, ನನ್ನಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಯೇಸುವೆ. ಐ ಆಮ್ ದ ಕಲ್ಪ್ರಿಟ್ ಲಾರ್ಡ್. ನಾನೇ ಇದಕ್ಕೆ ಕಾರಣ, ನಾನೇ ಇದಕ್ಕೆ ಕಾರಣ. ನಿಮ್ಮ ಈ ಘೋರ ಮರಣಕ್ಕೆ ನಾನೇ ಕಾರಣ ಯೇಸುವೆ ಎಂಬ ಒಂದು ಕೂಗಾಟ ನಮ್ಮ ಒಳಗಡೆಯಿಂದ ಬರುತ್ತೆ. ಒಂದು ನರಳಾಟ ನನ್ನ ಒಳಗಡೆಯಿಂದ ಬರುತ್ತೆ. ಯಾವಾಗ? ವೆನ್ ಐ ಸಿ ದ್ಯಾಟ್, ವೆನ್ ದ್ಯಾಟ್ ವಿಲ್ ಬಿಕಮ್ ರಿಯಲ್ ಟು ಮೀ ಥ್ರೂ ದ ಗಾಸ್ಪಲ್.
ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಮುಖಾಂತರವಾಗಿ ಈ ಶುಭ ಸಂದೇಶ, ಈ ಸತ್ಯ ಇದೆಯಲ್ವಾ, ನನಗೆ ರಿಯಲ್ ಆದಾಗ, ಯಾವ ಸತ್ಯ? ಯೇಸು ನನಗಾಗಿ ಶಿಲುಬೆ ಮೇಲೆ ಸತ್ತರು, ಯೇಸು ನನ್ನ ಪಾಪವನ್ನು ತೆಗೆದು ಹಾಕಿದರು, ಯೇಸು ನನ್ನ ಶಾಪವನ್ನು ತೆಗೆದು ಹಾಕಿದರು, ನನ್ನಲ್ಲಿದ್ದಂಥ ದುರ್ಬಲತೆಗಳನ್ನು ಅವರು ವಹಿಸಿಕೊಂಡ್ರು, ನನ್ನ ಶರೀರದಲ್ಲಿ ಪಾಪದ ನಿಮಿತ್ತವಾಗಿ ಏನೆಲ್ಲ ಬಂದಿದೆಯೋ ಅದೆಲ್ಲವನ್ನು ಯೇಸು ತೆಗೆದುಕೊಂಡ್ರು, ನನ್ನ ಜೀವಿತದಲ್ಲಿ ಪಾಪದ ನಿಮಿತ್ತವಾಗಿ ಏನೆಲ್ಲ ಬಂದಿದೆಯೋ ಅದೆಲ್ಲ ಯೇಸು ತೆಗೆದುಕೊಂಡ್ರು. ಯೇಸುವಿನಲ್ಲಿದ್ದಂತಹ ನೀತಿವಂತಿಕೆ, ಆ ಪರಲೋಕದ ಆಶೀರ್ವಾದ, ಆಧ್ಯಾತ್ಮಿಕ ಆಶೀರ್ವಾದ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮುಖಾಂತರ ದೇವರು ನನಗೆ ಅನುಗ್ರಹಿಸಿದ್ದಾರೆ. ಇದು ನೋಡುವಾಗ ಏನಾಗುತ್ತೆ? ಇದು ನೋಡುವಾಗ ಒಂದು ಕಡೆ ನನ್ನಂಥ ಒಂದು ಪಾಪಿಗೆ ದೇವರೇ ನೀನಿಂಥ ಕರುಣೆ ತೋರಿದೆಯಾ ಎಂದು ನಮ್ಮಲ್ಲಿ ಆನಂದ ಬಾಷ್ಪ ಬರಲತ್ತೆ. ಟಿಯರ್ಸ್ ಆಫ್ ಜಾಯ್, ರಿಪೆಂಟೆನ್ಸ್, ಒಂದು ಮಾನಸಾಂತರ ಬರುತ್ತೆ. ಮಾತ್ರವಲ್ಲ, what is the next thing we do? We trust God. ದೇವರು ಹೇಳ್ತೀವಿ, Lord, I trust you. Lord, I believe. ನಾನು ನಂಬ್ತೇನೆ. You died for my sin and my sin is died in you. Sin is dead. ನನ್ನ ಪಾಪ ನೀವು ಹೊತ್ತು ನಿಮ್ಮ ಮರಣದಲ್ಲಿ ಅದನ್ನು ಲಯ ಮಾಡಿದ್ದೀರಿ. ನನ್ನ ಪಾಪ ಸತ್ತು ಹೋಗಿದೆ. ಪವಿತ್ರಾತ್ಮರು ಆ ಚಿತ್ರವನ್ನು, ಆ ಒಂದು ಸಾವಿರಾರು ವರ್ಷಗಳ ಹಿಂದೆ ನಡೆದಂತಹ ಆ ಒಂದು ಸತ್ಯ ಘಟನೆಯನ್ನ ಶುಭ ಸಂದೇಶದ ಮುಖಾಂತರ ನಮ್ಮ ಹೃದಯಗಳಲ್ಲಿ ಈಗ now Holy Spirit is bringing. That is the power of the gospel. And the word of God is living and active. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯೆ ಮಾಡುವಂಥದ್ದು. ಅದು ಏನು ಮಾಡುತ್ತೆ ಸಹೋದರನೇ ಸಹೋದರಿಯೇ? ನಿನ್ನ ಹೃದಯದಲ್ಲಿ ನೀನು ಆ ಯೇಸುವನ್ನು ನೋಡುವಂತೆ ಮಾಡುತ್ತೆ. ಯೇಸುವನ್ನು ನೋಡುವಂತೆ ಮಾಡುತ್ತೆ. ಆ ಯೇಸುವನ್ನು ನೋಡುವಾಗ ನಿನಗಿಲ್ಲಿ ಯಾರು ಕಾಣಿಸೋದಿಲ್ಲ. ಯು ಕಾಂಟ್ ಸಿ ಎನಿಥಿಂಗ್, ಯು ಕಾಂಟ್ ಸಿ ಎನಿಬಡಿ, ಯು ಕಾಂಟ್ ಸಿ ಯುವರ್ ಸೆಲ್ಫ್. ಯು ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಯು, ಯು ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ everything and anything in this world, because God, ದೇವರು ಮನುಷ್ಯನಾಗಿ ಬಂದು ಈಗೋ ಈ ಮನುಷ್ಯನಾದ ನಿನಗೋಸ್ಕರ ಶಿಲುಬೆ ಮೇಲೆ ನೆರಳಾಡ್ತಾ ಇದ್ದಾನೆ. This is not something accidentally happened. This is the plan of God for your redemption. ಇದೊಂದು ಅಪಘಾತವಾಗಿ ಸಂಭವಿಸಿದಲ್ಲ. ಮಗನೇ ಮಗಳೇ, ನಿನಗೋಸ್ಕರ, ಫಾರ್ ಯುವರ್ ಸೇಕ್ ನಿನಗೋಸ್ಕರ ಆತನು ಶಾಪವಾದನು, ನಿನಗೋಸ್ಕರ ಆತನು ಪಾಪವಾದನು. He became sin for your sake. He became curse for your sake. He became death for your sake, in order to make you alive, in order to make you blessing, in order to make you holy, child of God. ನಿನ್ನನ್ನು ಪರಿಶುದ್ಧನಾಗಿ ಮಾಡುವುದಕ್ಕೋಸ್ಕರ, ನೀತಿವಂತನಾಗಿ ಮಾಡುವುದಕ್ಕೋಸ್ಕರ, ನಿನ್ನನ್ನು ಹೊಸದಾಗಿ ಮಾಡುವುದಕ್ಕೋಸ್ಕರ, ನಿನ್ನನ್ನು ಸತ್ಯವಾಗಿ ಮಾಡುವುದಕ್ಕೋಸ್ಕರ, ನಿನ್ನನ್ನು ಬೆಳಕಾಗಿ ಮಾಡುವುದಕ್ಕೋಸ್ಕರ ಆತನು ಸತ್ತಾಗ ಎಲ್ಲ ಕಡೆ ಕತ್ತಲೆ ಆವರಿಸಿತು. ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲವೂ ಕೂಡ ಶಾಂತವಾಯಿತು, ಅದರ ಕೆಲಸ ನಿಲ್ಲಿಸ್ತು. ಎವ್ರಿವೇರ್ ಡಾರ್ಕ್ನೆಸ್ ಬಿಕಾಸ್ ಆಫ್ ಮೈ ಸಿನ್. ದ ಲೈಟ್ ಆಫ್ ದ ವರ್ಲ್ಡ್ ಜೀಸಸ್, for that moment he became dark in order to make me light. Oh, thank you Lord. ನನ್ನನ್ನು ಬೆಳಕಾಗಿಸಲಿಕ್ಕೆ ಒಂದು ಕ್ಷಣ ಆತನು ಕತ್ತಲೆ ಆದ. ದೇವರ ಪುತ್ರ ಆತನು ಹೇಳ್ದ, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್, ನಾನೇ ಜಗತ್ತಿಗೆ ಜ್ಯೋತಿ ಎಂದು ಹೇಳಿದಂಥ ದೇವರ ಪುತ್ರ ಆ ಒಂದು ಕ್ಷಣ ನನ್ನನ್ನು ಬೆಳಕಾಗಿಸ್ಲಿಕ್ಕೋಸ್ಕರ, ಯು ಆರ್ ದ ಲೈಟ್ ಎಂದು ಕರೆದು ನನ್ನನ್ನು ಬೆಳಕಾಗಿಸ್ಲಿಕ್ಕೋಸ್ಕರ, ನಿನ್ನನ್ನು ಬೆಳಕಾಗಿಸ್ಲಿಕ್ಕೋಸ್ಕರ ಆ ಒಂದು ಕ್ಷಣ ಆತನು ಪೂರ್ತಿಯಾಗಿ ಕತ್ತಲೆಯಾದ. ವಾಟ್ ಎ ಲವ್, ವಾಟ್ ಎ ಲವ್, ವಾಟ್ ಎ ಗುಡ್ ನ್ಯೂಸ್. ಎಂಥ ಶ್ರೇಷ್ಠವಾದ ಶುಭ ವರ್ತಮಾನ, ಎಂಥ ಶ್ರೇಷ್ಠವಾದ ಪ್ರೀತಿ. ಹೂ ಕ್ಯಾನ್ ಲವ್ ಮೀ ಲೈಕ್ ದಿಸ್? ಈ ರೀತಿ ನನ್ನನ್ನು ಪ್ರೀತಿಸಲು ಯಾರಿಂದ ಸಾಧ್ಯ? ಯೇಸುವಿಗಲ್ಲದೆ, ದೇವರಿಗಲ್ಲದೆ ಬೇರೆ ಯಾರಿಂದ ಸಾಧ್ಯ? ದೇವರಿಂದ ಅಲ್ಲದೆ ಬೇರೆ ಯಾರಿಂದ ಸಾಧ್ಯ? 2000 ವರ್ಷಗಳ ಹಿಂದೆ ಆ ಶಿಲುಬೆ ಬುಡದಲ್ಲಿ ನೀನು ನಿಂತಿದ್ಯಾ. ನಿನ್ನ ಕಣ್ಮುಂದೆ ನೀನು ನೋಡ್ತಾ ಇರೋ ದೃಶ್ಯ, ಆ ಘೋರವಾದ ದೃಶ್ಯ. ನಿನಗಾಗಿ ಕ್ರಿಸ್ತನು
ವೇದನೆ ಪಟ್ಟ ದೃಶ್ಯ. ನೋಡುವವರು ಮುಖ ತಿರುಗಿಸುವಷ್ಟು ನಿಂದಕನಾದ ಆ ನಿಂದಕ ಮುಖ, ಜಜ್ಜಲ್ಪಟ್ಟ ಆತನ ದೇಹ, ಆತನ ಎಲುಬುಗಳೆಲ್ಲವೂ ಎಣಿಸುವಷ್ಟು ಆತನ ದೇಹದಿಂದ ಮಾಂಸ ಕಿತ್ತು ಹೋಗಿದೆ. ಆಲ್ ಹಿಸ್ ಬೋನ್ಸ್ ಕ್ಯಾನ್ ಬಿ ಕೌಂಟೆಡ್. ಇಮ್ಯಾಜಿನ್ ಮಾಡಿ ನೋಡಿ, ಒಂದು ಸ್ಕೆಲಿಟನ್, ಆ ರೋಮನ್ನರ ಚಾಟಿ ಏಟಿಗೆ ಯೇಸುವಿನ ದೇಹದಿಂದ ಮಾಂಸಗಳೆಲ್ಲ ಕಿತ್ತು ಕಿತ್ತು ಹೋಯಿತು. ಎಲುಬುಗಳು ಎಣಿಸಬಹುದಾಗಿದೆ. ಕೀರ್ತನೆ 22ರಲ್ಲಿ ಕೀರ್ತನಕಾರ ಆ ಯೇಸುವನ್ನು ನೋಡ್ತಾನೆ. ಶುಭ ಸಂದೇಶದ ಮುಖಾಂತರ ಪವಿತ್ರಾತ್ಮನ ಸಹಾಯದಿಂದ ಇಂದು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ವೆನ್ ಯು ಸಿ ದ್ಯಾಟ್, ಯು ವಿಲ್ ಬಿ ಸೇವ್ಡ್. ಯು ವಿಲ್ ಬಿ ಸೇವ್ಡ್ ಬೈ ದ್ಯಾಟ್. ಅದರ ಮುಖಾಂತರ ನಿನ್ನಲ್ಲಾಗುವ ಅದ್ಭುತ ಏನು ಗೊತ್ತಾ ಮಗನೇ, ಮಗಳೇ? ಯುವರ್ ಸಾಲ್ವೇಷನ್. Death in you being destroyed, sin in you being destroyed, curse upon you being destroyed. You became a new creation. ನಿನ್ನೊಂದು ಹೊಸ ಸೃಷ್ಟಿ ಆಗ್ತೀಯ. ನಿನ್ನ ಅಂತರಂಗ ಹೊಸದಾಗ್ತದೆ. That is the reality of the gospel. ಅದು ಶುಭ ಸಂದೇಶದ ಒಂದು ರಿಯಾಲಿಟಿ. This is the truth, my dear brother, my dear sister. Gospel is the power of God unto salvation for everyone who believes. ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶ ಜೀವೋದ್ಧಾರ, ಅದು ರಕ್ಷಣೆ ಕೊಡೋ ದೇವರ ಶಕ್ತಿ ಆಗಿದೆ. ದಿಸ್ ಇಸ್ ನಾಟ್ ಸಮಥಿಂಗ್ ಎ ಮೆಸೇಜ್. ಇದೊಂದು ವಿಷಯ ಅಲ್ಲ. ದಿಸ್ ಇಸ್ ನಾಟ್ ಎನ್ ಇನ್ಫಾರ್ಮೇಶನ್. ಇದೊಂದು ಮಾಹಿತಿ ಅಲ್ಲ. ನೋ 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 ದಿಸ್ ಇಸ್ ನಾಟ್ ಎನ್ ಇನ್ಫಾರ್ಮೇಶನ್. ದಿಸ್ ಇಸ್ ದ ಟ್ರೂತ್. ಇದು ಸತ್ಯ. And Holy Spirit releases that reality in your heart. ಇದರಿಂದ ಏನಾಗುತ್ತೆ ಕೇಳಿದ್ರೆ, ನಿನ್ನ ಆತ್ಮ ಹೊಸದಾಗುತ್ತೆ. You can experience the power of Jesus in your spirit. That means the power of the Holy Spirit. That resurrection, ಯೇಸುವನ್ನು ಪುನರುತ್ಥಾನಗೊಳಿಸಿದ ಆ ದೇವರ ಶಕ್ತಿ ನಿನ್ನ ಒಳಗೆ ಬಂದ ಒಂದು ಅನುಭವ. ಯಾವುದನ್ನು ನೋಡುವಾಗ? ಆ ಶಿಲುಬೆಯನ್ನು ನೋಡುವಾಗ. ಯಾವ ಶಿಲುಬೆ? 2000 ವರ್ಷಗಳ ಹಿಂದೆ ಯೇಸು ನರಳಾಡ್ತಾ ಇದ್ದ ಆ ಶಿಲುಬೆ ಈಗ ನಿನಗೆ ನೋಡ್ಲಿಕ್ಕೆ ಆಗುತ್ತಾ ಕೇಳಿದರೆ, ಎಸ್. ಹೇಗೆ? ಯಾರು ತೋರಿಸ್ಕೊಡ್ತಾರೆ? ಯಾವ ಮನುಷ್ಯನಿಗೆ ಸಾಧ್ಯ ಇಲ್ಲ, ಪವಿತ್ರಾತ್ಮರಿಗೆ ಮಾತ್ರ ಸಾಧ್ಯ. ಹೇಗೆ? ಶುಭ ಸಂದೇಶದ ಮುಖಾಂತರ. ಶುಭ ಸಂದೇಶದ ಮುಖಾಂತರ, ಓನ್ಲಿ ಬೈ ದ ಗಾಸ್ಪಲ್. ಮೃತ್ಯು ಶಕ್ತಿಯನ್ನು ನಾಶ ಮಾಡಿ ಅಮರ ಜೀವವನ್ನು ಶುಭ ಸಂದೇಶದ ಮುಖಾಂತರ ಬೆಳಕಿಗೆ ತಂದವರು ಯಾರು? ಪ್ರಭು, ಮನುಷ್ಯ ಅಲ್ಲ. ದಿಸ್ ಇಸ್ ದ ವರ್ಕ್ ಆಫ್ ದ ಲಾರ್ಡ್. ಇದು ಕರ್ತನಾದ ಯೇಸುವಿನ ಕಾರ್ಯ. ಯೇಸು ನಮ್ಮ ಒಳಗಡೆ ಈ ಕಾರ್ಯ ಮಾಡ್ತಾರೆ ಇವತ್ತು. ಅದಕ್ಕೆ ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ ಇಸ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಅಂಡ್ ಫಾರ್ ಎವರ್. ಕ್ರಿಸ್ತ ಯೇಸು ನಿನ್ನೆ ಇದ್ದ ಹಾಗೆ ಈಗಲೂ ಇದ್ದಾರೆ, ಈಗಲೂ ಇದ್ದಾರೆ. ಯೇಸು ಚೇಂಜ್ ಆಗಿಲ್ಲ ಪ್ರಿಯರೇ. ದ ಸೇಮ್ ಜೀಸಸ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಟುಡೇ, ಟುಮಾರೋ, every day you can experience the same Jesus because we have the same Holy Spirit. ಇದು ನಮಗೆ ಈ ಶುಭ ಸಂದೇಶದಿಂದ ಅನುಭವ ಆಗದೇ ಇದ್ರೆ ನಾವು ಕೇವಲ ಕತೆ ಕೇಳಿ ಹೋದ ಹಾಗೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಏನೋ ವಿಷಯವನ್ನು ಕೇಳಿ ತಿಳ್ಕೊಂಡು ಹೋದ ಹಾಗೆ. ನೋ, ಅದಾಗಬಾರ್ದು, ಅದಾಗಬಾರ್ದು. ನಿಮ್ಮ ಕಣ್ಮುಂದೆ ಪವಿತ್ರಾತ್ಮರು ಚಿತ್ರಿತಗೊಳಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮರು ದೇವರ ವಾಕ್ಯವನ್ನು ಉಪಯೋಗಿಸಿ, ಶುಭ ಸಂದೇಶವನ್ನು ಉಪಯೋಗಿಸಿ ವಿಶ್ವಾಸ ಇಟ್ಟಿರುವ ನಿಮ್ಮೊಬ್ಬೊಬ್ಬರ ಹೃದಯದಲ್ಲಿ ಚಿತ್ರಿತಗೊಳಿಸ್ತಾ ಇದ್ದಾರೆ. ಅದು ಮಾನುಷಿಕವಾದಂಥ ಚಿತ್ರ ಅಲ್ಲ, ಮನುಷ್ಯ ಬಿಡಿಸುವ ಚಿತ್ರ ಅಲ್ಲ, ಪವಿತ್ರಾತ್ಮನು ಬಿಡಿಸುವ ಚಿತ್ರ. 2000 ವರ್ಷಗಳ ಹಿಂದೆ ನಿನ್ನನ್ನು ಕರೆದುಕೊಂಡು ಹೋಗಿ ಆ ಶಿಲುಬೆಯ ಬುಡದಲ್ಲಿ ನಿಲ್ಲಿಸಿ ನಿನಗೆ ತೋರಿಸಿ ಕೊಡ್ತಾ ಇದ್ದಾರೆ. ಅದನ್ನೇ ಪೌಲರು ಇಲ್ಲಿ ಹೇಳಿರೋದು. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಸತ್ತಿದ್ದನ್ನು ನಿಮ್ಮ ಕಣ್ಮುಂದೆ ಚಿತ್ರಿತಗೊಳಿಸಲಿಲ್ಲವೇ? ನಿಮ್ಮ ಕಣ್ಮುಂದೆ ಚಿತ್ರಿತಗೊಳಿಸ್ತಾ ಇದ್ದಾರೆ ಪವಿತ್ರಾತ್ಮರು. ಅದೇ ಪವಿತ್ರಾತ್ಮ ಇಂದಿಗೂ ಕೂಡ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ರಕ್ಷಣೆ ನಿಮ್ಮಲ್ಲಿ ಸ್ವೀಕಾರವಾಗಲಿ.
ಆ ರಕ್ಷಣೆ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಇದು ನಮ್ಮ ಪುಣ್ಯ ಕಾರ್ಯಗಳ ಪರಿಣಾಮ ಅಲ್ಲ ಸಹೋದರ ಸಹೋದರಿಯರೇ. ಇದರಲ್ಲಿ ನಮಗೆ ಹೆಮ್ಮೆ ಪಡ್ಲಿಕ್ಕೆ ಆಗೋದಿಲ್ಲ. ನಮ್ಮದೇನೂ ಇಲ್ಲ, ಏಕೆಂದ್ರೆ ನಾವು ಸತ್ತವರಾಗಿದ್ವಿ. ಆದರೆ ಕರುಣಾಮಯಿ ದೇವರು, ಬಟ್ ಗಾಡ್ ಫುಲ್ ಆಫ್ ಮರ್ಸಿ, ರಿಚ್ ಇನ್ ಮರ್ಸಿ, ಕರುಣಾ ಸಂಪನ್ನನಾದ ದೇವರು. ನಿನ್ನೆ ಕೂಡ ನಾವು ಕೇಳಿಸ್ಕೊಂಡಿದ್ವಿ, ಲಾಜರನು ಸತ್ತು 4 ದಿನಗಳಾಗಿತ್ತು. ಸಮಾಧಿಯಲ್ಲಿ ಮುಚ್ಚಲ್ಪಟ್ಟಿದ್ದ, ಆತನ ದೇಹ ಕೊಳೆತು ಹೋಗಿತ್ತು. ಯಾರಿಂದಲೂ ಏನು ಮಾಡಲಿಕ್ಕಾಗದ ಒಂದು ದುಸ್ಥಿತಿಯಲ್ಲಿ, ಹೀನ ಸ್ಥಿತಿಯಲ್ಲಿದ್ದ ಲಾಜರ. ಆದರೆ ಯೇಸು ಬಂದರು, ಆ ಸಮಾಧಿಯ ಬಳಿಯಲ್ಲಿ ನಿಂತರು. ಲಾಜರನೇ ಹೊರಗೆ ಬಾ ಎಂದು ಹೇಳಿದರು. ಲಾಜರ ಹೊರಗೆ ಬಂದ. ಹೊಸ ಜೀವ ಲಾಜರನಿಗೆ ಸಿಕ್ತು. ಅವನ ಶಕ್ತಿಯಿಂದ ಅಲ್ಲ, ಅವನ ಯೋಗ್ಯತೆಯಿಂದ ಅಲ್ಲ, ಅವನ ಪ್ರಯತ್ನದಿಂದ ಅಲ್ಲ, ಅವನ ಸುತ್ತಲೂ, ಆ ಸಮಾಧಿಯ ಸುತ್ತಲೂ ಇದ್ದ ಯಾರ ಕಣ್ಣೀರಿನಿಂದನೂ ಅಲ್ಲ, ಯಾರ ಭಕ್ತಿಯಿಂದನೂ ಅಲ್ಲ, ಯಾರು ಏನು ಮಾಡಿದ್ದಕ್ಕಾಗಿ ಅಲ್ಲ. ಯೇಸುವೆ ಸ್ವತಃ ಇಚ್ಛೆ ಪಟ್ಟು ತಾನು ಪ್ರೀತಿಸಿದಂತಹ ಆ ಮನುಷ್ಯನ ಬಳಿಗೆ ಬಂದು ಹೇಳ್ತಾರೆ, ಹೆಸರು ಹಿಡಿದು ಹೇಳ್ತಾರೆ, ಲಾಜರನೇ ಹೊರಗೆ ಬಾ ಎಂದು. ಲಾಜರನು ಹೊರಗೆ ಬಂದ. ಅದೇ ನಿನ್ನ ಜೀವನದಲ್ಲಿ ಆಗಿದ್ದು. ನಾನು ನೀನು ಸತ್ತು ಪಾಪದ ಸಮಾಧಿಯಲ್ಲಿ ಮುಚ್ಚಲ್ಪಟ್ಟವರಾಗಿದ್ದಾಗ, ಶುಭ ಸಂದೇಶದ ಮುಖಾಂತರ ಸಮಾಧಿಯ ಕಲ್ಲು ತೆರೆಯಲ್ಪಟ್ಟಾಗ, ಯೇಸು ಅಲ್ಲಿ ಪವಿತ್ರಾತ್ಮರನ್ನು ಕಳುಹಿಸಿ ನಮಗೆ ಹೊಸ ಒಂದು ಜೀವವನ್ನು ಕೊಟ್ಟರು, ರಕ್ಷಣೆಯನ್ನು ಕೊಟ್ಟರು. ಇಂದು ನಾವು ಜೀವೋದ್ಧಾರ ಹೊಂದಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ. ಅದು ಮನುಷ್ಯನ ಶಕ್ತಿಯಿಂದ ಅಲ್ಲ. ಇಟ್ ಈಸ್ ನಾಟ್ ಬೈ ಮೈಟ್ ನಾರ್ ಬೈ ಪವರ್ ಬಟ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಇಟ್ ಈಸ್ ನಾಟ್ ಬೈ ಮೈಟ್ ನಾರ್ ಬೈ ಪವರ್ ಬಟ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಇದು ಮನುಷ್ಯನ ಶಕ್ತಿಯಿಂದ ಅಲ್ಲ, ಸೇನಾ ಬಲದಿಂದ ಅಲ್ಲ, ಪ್ರಾರ್ಥನೆಯಿಂದ ಅಲ್ಲ, ಭಕ್ತಿಯಿಂದ ಅಲ್ಲ, ಬದಲಾಗಿ ಪವಿತ್ರಾತ್ಮನ ಶಕ್ತಿಯಿಂದ ಈ ಕಾರ್ಯ ನಿನ್ನಲ್ಲಿ ಆಗಿದೆ. ಲಾಜರನು ಹೊರಗೆ ಬಂದಿದ್ದು ಅಲ್ಲಿದ್ದ ಭಕ್ತರ ಪ್ರಾರ್ಥನೆಯಿಂದ ಅಲ್ಲ, ಅಲ್ಲಿದ್ದ ಯಾರ ಸತ್ಕಾರ್ಯದಿಂದನೂ ಅಲ್ಲ, ಲಾಜರನ ಪುಣ್ಯ ಕಾರ್ಯದ ಫಲವಾಗಿ ಅಲ್ಲ. ಯೇಸು ಸ್ವಾಮಿಯ ಚಿತ್ತ. ಅವರು ಬಯಸಿದರು ಲಾಜರನ್ನು ಎಬ್ಬಿಸಬೇಕು ಎಂದು. ಲಾಜರನ ಸಮಾಧಿಯ ಬಳಿ ಬಂದು ಆ ಕೊಳೆತು ನಾರುತ್ತಿದ್ದಂತಹ ಸಮಾಧಿಯಲ್ಲಿ ಯೇಸು ಸ್ವಾಮಿ ತನ್ನ ಆತ್ಮಶಕ್ತಿಯನ್ನು ಕಳುಹಿಸಿ ಆತನಿಗೆ ಜೀವ ಕೊಟ್ಟರು. ಅದೇ ಶಿಲುಬೆ ಮರಣದಲ್ಲಿ ನಡೆದಿದ್ದು. ನಾನು ನೀವು ಕೊಳೆತ ಅವಸ್ಥೆಯಲ್ಲಿದ್ದೆವು, ಪಾಪದಿಂದ ಕೊಳೆತು ಹೋಗಿದ್ದೆವು, ನಮ್ಮ ಆತ್ಮ ಕೊಳೆತು ಗಬ್ಬು ವಾಸನೆ ಬರ್ತಾ ಇತ್ತು. ಆದರೆ ದೇವರು ಶುಭ ಸಂದೇಶವನ್ನು ಕಳುಹಿಸಿಕೊಟ್ಟರು. ಆ ಸಮಾಧಿಯ ಕಲ್ಲನ್ನು ತೆಗೆದರು. ಶುಭ ಸಂದೇಶದ ಮುಖಾಂತರ ಆ ಸಮಾಧಿಯ ಕಲ್ಲು ಸರಿಯಲ್ಪಟ್ಟಾಗ ಯೇಸು ಸ್ವಾಮಿ ತಮ್ಮ ಪವಿತ್ರಾತ್ಮರನ್ನು ಊದಿದರು. ರಿಸೀವ್ ದ ಹೋಲಿ ಸ್ಪಿರಿಟ್ ಎಂದು ಆ ಶಿಷ್ಯರ ಮೇಲೆ ಊದಿದ ಹಾಗೆ ನಿನ್ನ ಮೇಲೆ ಆತ್ಮವನ್ನು ಊದಿದಾಗ ನನ್ನ ಆತ್ಮ ಹೊಸದಾಯಿತು, ನನ್ನೊಳಗಡೆ ಜೀವ ಬಂತು. ಆ ಪುನರುತ್ಥಾನ ಶಕ್ತಿ, ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಶಕ್ತಿಯಿಂದ ಈ ದೇವರು ನಮ್ಮನ್ನು ಎಬ್ಬಿಸಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದಟ್ ಈಸ್ ಸಾಲ್ವೇಷನ್. ಅದೇ ನಮ್ಮ ರಕ್ಷಣೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಪೌಲರು ಹೇಳ್ತಾರೆ, ಎಫಿಷಿಯನ್ಸ್ 1:19 ನಾವು ಓದ್ತೇವೆ, ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರೋ ಮಹತ್ ಕಾರ್ಯಗಳು ಎಷ್ಟು ಶಕ್ತಿಯುತವಾದವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಆ್ಯಂಡ್ ವಾಟ್ ಈಸ್ ದ ಇಮ್ಮೆಷರಬಲ್ ಗ್ರೇಟ್ನೆಸ್ ಆಫ್ ಹಿಸ್ ಪವರ್ ಫಾರ್ ಅಸ್ ಹೂ ಬಿಲೀವ್, ಅಕಾರ್ಡಿಂಗ್ ಟು ದ ವರ್ಕಿಂಗ್ ಆಫ್ ಹಿಸ್ ಗ್ರೇಟ್ ಪವರ್ ಗಾಡ್ ಪುಟ್ ದಿಸ್ ಪವರ್ ಟು ವರ್ಕ್ ಇನ್ ಕ್ರೈಸ್ಟ್ ವೆನ್ ಹಿ ರೈಸ್ಡ್ ಹಿಮ್ ಫ್ರಮ್ ದ ಡೆಡ್ ಆ್ಯಂಡ್ ಸೀಟೆಡ್ ಹಿಮ್ ಅಟ್ ಹಿಸ್ ರೈಟ್ ಹ್ಯಾಂಡ್ ಇನ್ ದ ಹೆವನ್ಲಿ ಪ್ಲೇಸಸ್. ದೇವರು ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು ಎಷ್ಟು ಶಕ್ತಿಯುತವಾದವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಯೇಸುವನ್ನು ಮರಣದಿಂದ ಎಬ್ಬಿಸಿದ ಅದೇ ಶಕ್ತಿಯಿಂದಲೇ ದೇವರು ನಮಗೆ ನೂತನ ಜನ್ಮ ಕೊಟ್ಟಿರೋದು. ನಮಗೆ ಸಾಲ್ವೇಷನ್, ರಕ್ಷಣೆ ಸಿಕ್ಕಿರೋದು ಯಾವುದೋ ನೀರಿನಿಂದ ಅಲ್ಲ, ಎಣ್ಣೆಯಿಂದ ಅಲ್ಲ, ಮನುಷ್ಯನ ಭಕ್ತಿಯಿಂದ ಅಥವಾ ಸಾಂಪ್ರದಾಯಿಕ ಕಾರ್ಯಗಳಿಂದಲೋ ಇನ್ಯಾವುದರಿಂದಲೂ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಜಯ ನಮಗೆ ಸಿಕ್ಕಿರೋದು ಪವಿತ್ರಾತ್ಮನ ಶಕ್ತಿಯಿಂದ. ನಿನಗೆ ಜಯ ಲಭಿಸುವುದು ಸೇನಾ ಬಲದಿಂದ ಅಲ್ಲ, ಬೇರೆ ಯಾವುದೇ ಶಕ್ತಿಯಿಂದ ಅಲ್ಲ. ನಿನಗೆ ಜಯ ಲಭಿಸುವುದು ನನ್ನ ಆತ್ಮನ ಬಲದಿಂದ ಅಂತ ದೇವರು ಹೇಳ್ತಾರಲ್ವ ಹೊಸಯ ಪ್ರವಾದಿ ಪುಸ್ತಕದಲ್ಲಿ, ಜಕರ್ಯನ ಗ್ರಂಥದಲ್ಲಿ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಧಾರಣ ಒಂದು ಶಕ್ತಿ ಅಲ್ಲ, ದೇವರು ನಮ್ಮ ಆತ್ಮದಲ್ಲಿ ನೀಡಿರುವಂಥ ಶಕ್ತಿ. ಯೇಸು ಕ್ರಿಸ್ತನ ಮರಣದಿಂದ ಎಬ್ಬಿಸಿದ ಅದೇ ಶಕ್ತಿ ವಿಶ್ವಾಸಿಸಿದ ಪ್ರತಿಯೊಬ್ಬ ವಿಶ್ವಾಸಿಯ ಒಳಗಡೆನೂ ದೇವರು ಕೊಟ್ಟಿದ್ದಾರೆ. ಈ ಶಕ್ತಿ ನಿಮ್ಮ ಒಳಗಡೆ ಇದೆ. ಯಾರೆಲ್ಲ ಈ ಶುಭ ಸಂದೇಶವನ್ನು ನಂಬಿದ್ದೀರೋ, ಯೇಸು ನನಗಾಗೆ, ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ, ಅದನ್ನು ಶುಭ ಸಂದೇಶದ ಮುಖಾಂತರವಾಗಿ ಯಾರೆಲ್ಲ ನೋಡಿದಿರೋ, ಇವತ್ತು
ನೀವು ಆಲಿಸಿದ ಶುಭ ಸಂದೇಶದ ಮುಖಾಂತರ ಯಾರೆಲ್ಲ ನೋಡ್ಲಿಕ್ಕಾಗಿದೆಯೋ, ಯಾರಿಗೆಲ್ಲ ನೋಡ್ಲಿಕ್ಕಾಗಿದೆಯೋ, ಖಂಡಿತವಾಗ್ಲೂ ನಿಮಗೆ ಹೊಸ ಜನ್ಮ ಸಿಕ್ಕಿದೆ. ನಿಮ್ಮ ಒಳಗಡೆ ದೇವರ ಆತ್ಮರು ಬಂದಿದ್ದಾರೆ. ನಿಮ್ಮ ಒಳಗಡೆ ಇದ್ದಂಥ ಆ ಒಂದು ಡೆಡ್ ಸ್ಪಿರಿಟ್ ಹೋಗಿದೆ. ಆ ಸ್ಪಿರಿಟ್ ಆಫ್ ಡೆತ್ ಹೋಗಿದೆ. ನಿಮ್ಮ ಒಳಗಡೆ ದೇವರ ಆ ಶಕ್ತಿ, ಆ ಪುನರುತ್ಥಾನ ಶಕ್ತಿ ಬಂದಿದೆ. ಇದು ಮನುಷ್ಯನ ಕಾರ್ಯ ಅಲ್ಲ. ಮನುಷ್ಯನಿಗೆ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನ ಒಳಗಡೆ ಇರ್ತಕ್ಕಂಥ ಮೃತ್ಯುವನ್ನು ನಾಶ ಮಾಡಿ ನಿನ್ನ ಒಳಗಡೆ ಒಂದು ಜೀವವನ್ನು ತುಂಬಿಸ್ಲಿಕ್ಕೆ ಯಾವ ಮನುಷ್ಯನಿಗೂ ಬೋಧಕನಿಗೂ ಸಾಧ್ಯ ಆಗೋದಿಲ್ಲ. ಇದು ಪವಿತ್ರಾತ್ಮನು ಮಾಡುವಂಥ ಕಾರ್ಯ. ದಿಸ್ ಇಸ್ ದ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ದ ಪವರ್ ಆಫ್ ದ ಗಾಸ್ಪೆಲ್. ಶುಭ ಸಂದೇಶದ ಶಕ್ತಿ. ಶುಭ ಸಂದೇಶಕ್ಕೆ ಅಷ್ಟೊಂದು ಶಕ್ತಿ ಇದೆ ಪ್ರೀತಿಯ ಸಹೋದರ ಸಹೋದರಿ. ಈ ಶುಭ ಸಂದೇಶವನ್ನು ಸಾರಲಿಕ್ಕೆ ದೇವರು ನಮ್ಮೊಬ್ಬೊಬ್ಬರನ್ನ ಎಬ್ಬಿಸ್ತಾ ಇದ್ದಾರೆ. ನಮ್ಮೊಬ್ಬೊಬ್ಬರನ್ನ ದೇವರು ಎಬ್ಬಿಸ್ತಾ ಇರೋದು ಈ ಶುಭ ಸಂದೇಶ. ಯಾವುದೋ ಒಂದು ಕಟ್ಟು ಕತೆ ಹೇಳಲಿಕ್ಕಲ್ಲ ದೇವರು ನಿಮ್ಮನ್ನು ಎಬ್ಬಿಸ್ತಾ ಇರೋದು, ಅಥವಾ ಯಾವುದೋ ಒಂದು ಮಾಹಿತಿ ಇನ್ಫಾರ್ಮೇಶನ್ ಹೇಳಲಿಕ್ಕಲ್ಲ. ನಾಟ್ ಟು ಪಾಸ್ ಎನ್ ಇನ್ಫಾರ್ಮೇಶನ್ ಬಟ್ ಟು ಪ್ರೊಕ್ಲೇಮ್ ದ ರಿಯಾಲಿಟಿ. ಒಂದು ನೈಜವಾದ ಕಾರ್ಯವನ್ನು ನೀವು ಸಾರಲಿಕ್ಕೋಸ್ಕರ, ನೀವು ಕಂಡಿದ್ದನ್ನು, ನೀವು ಕೇಳಿದ್ದನ್ನು, ನೀವು ಮುಟ್ಟಿದ್ದನ್ನು, ನೀವು ಅನುಭವಿಸಿದ್ದನ್ನು ಸಾಕ್ಷಿಪಡಿಸಲಿಕ್ಕಾಗಿ. ಯೋಹಾನನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೇಳ್ತಾರೆ, ನಾವು ನಿಮಗೆ ಪ್ರಚುರಪಡಿಸುತ್ತಿರುವಂಥ ಈ ಶುಭ ಸಂದೇಶ, ಈ ದಿವ್ಯವಾಣಿ, ಈ ವಚನವಾದ ಯೇಸು, ನಾವು ನಿಮಗೆ ಪ್ರಚುರಪಡಿಸುವ ಸಜೀವವಾಣಿ ಆದಿಯಿಂದ ಇರುವಂಥದ್ದು. ಇದನ್ನು ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಮನಸಾರೆ ಗ್ರಹಿಸಿದ್ದೇವೆ, ಕೈಯಾರೆ ಮುಟ್ಟಿದ್ದೇವೆ. ಆ ಜೀವ ಪ್ರತ್ಯಕ್ಷವಾಯಿತು. ಆ ಜೀವ ಪ್ರತ್ಯಕ್ಷವಾಯಿತು. ಅದು ನಿನ್ನಲ್ಲಿ ಪ್ರತ್ಯಕ್ಷವಾಯಿತು. ನೀನು ವಿಶ್ವಾಸ ಇಟ್ಟಾಗ ಮಗನೇ ಮಗಳೇ, ಆ ಜೀವ ನಿನ್ನಲ್ಲಿ ಪ್ರತ್ಯಕ್ಷವಾಯಿತು. ಆ ಜೀವ ನಿನ್ನಲ್ಲಿ ಪ್ರತ್ಯಕ್ಷವಾಯಿತು. ಅದನ್ನು ನಿನಗೆ ನೋಡ್ಲಿಕ್ಕಾಗುತ್ತೆ. ಯು ಕ್ಯಾನ್ ಸಿ ದಟ್. ಆ ಬಗ್ಗೆ ಸಾಕ್ಷಿ ಹೇಳುತ್ತೇವೆ. ಪಿತನ ಬಳಿ ಇದ್ದು ನಮಗೆ ಪ್ರತ್ಯಕ್ಷವಾದಂಥ ನಿತ್ಯ ಜೀವವನ್ನು ನಿಮಗೆ ಸಾರುತ್ತಿದ್ದೇವೆ. ಸಿ, ಯು ಆರ್ ಪ್ರೊಕ್ಲೈಮಿಂಗ್ ಇಟರ್ನಲ್ ಲೈಫ್. ಯು ಆರ್ ನಾಟ್ ಪ್ರೊಕ್ಲೈಮಿಂಗ್ ಸಮ್ ಇನ್ಫಾರ್ಮೇಶನ್. ಯು ಆರ್ ನಾಟ್ ಪ್ರೊಕ್ಲೈಮಿಂಗ್ ಎ ಸ್ಟೋರಿ. ಯು ಆರ್ ಪ್ರೊಕ್ಲೈಮಿಂಗ್ ಇಟರ್ನಲ್ ಲೈಫ್. ಯು ಆರ್ ಪ್ರೊಕ್ಲೈಮಿಂಗ್ ಲೈಫ್, ಇಟರ್ನಲ್ ಲೈಫ್. ನೀನು ಏನನ್ನು ಸಾರ್ತಾ ಇದೆಯಾ ಅಂದರೆ ನಿತ್ಯ ಜೀವವನ್ನು ಸಾರ್ತಾ ಇದೆಯಾ. ಅದು ಹೇಗೆ? ಕಣ್ಣಾರೆ ಕಂಡು, ಕಿವಿಯಾರೆ ಕೇಳಿ, ಮನಸಾರೆ ಗ್ರಹಿಸಿ, ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಅನುಭವ ಇದೆಯಲ್ವಾ, ಯು ಆರ್ ಪ್ರೊಕ್ಲೈಮಿಂಗ್ ದ್ಯಾಟ್ ಟ್ರೂತ್. ವೆನ್ ಯು ಆರ್ ಪ್ರೊಕ್ಲೈಮಿಂಗ್ ದ್ಯಾಟ್ ಟ್ರೂತ್ ಬೈ ಯುವರ್ ಓನ್ ಎಕ್ಸ್ಪೀರಿಯನ್ಸ್, ಇಟ್ ವಿಲ್ ಬಿಕಮ್ ರಿಯಲ್ ಟು ಅದರ್ಸ್. ಅದು ಇತರರಲ್ಲಿ ಏನಾಗುತ್ತೆ? ಅನುಭವವಾಗುತ್ತದೆ. ಇಫ್ ಇಟ್ ಇಸ್ ಓನ್ಲಿ ಅನ್ ಇನ್ಫಾರ್ಮೇಶನ್ ಫಾರ್ ಯು, ಫಾರ್ ಅದರ್ಸ್ ಆಲ್ಸೋ ಇಟ್ ವಿಲ್ ಬಿ ಅನ್ ಇನ್ಫಾರ್ಮೇಶನ್. ಇಫ್ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಯು ಟುಡೇ, surely it will be an experience for others tomorrow. ಇವತ್ತು ನೀನು ಏನು ಅನುಭವ ಪಡ್ಕೊಳ್ತಾ ಇದೆಯಲ್ವಾ, ನೀನು ಈ ಶುಭ ಸಂದೇಶವನ್ನು ಸಾರುವಾಗ ಅದು ಇನ್ನೊಬ್ಬರಿಗೆ ಅನುಭವ ಆಗುತ್ತೆ. ಯಾಕೆಂದರೆ ಅದೇ ಶುಭ ಸಂದೇಶದ ಶಕ್ತಿ. ಇವತ್ತು ನೀವು ಕೇವಲ ಮಾಹಿತಿಯಾಗಿ ಯಾರು ತಗೊಳ್ತಾ ಇದ್ದೀರೋ, ಇನ್ನೊಬ್ಬರಿಗೆ ನೀವು ಹೇಳುವಾಗ ಅದು ಕೇವಲ ಮಾಹಿತಿ ಮಾತ್ರ, ಒಂದು ವಿಷಯ ಮಾತ್ರ. ಯೇಸು ಬಗ್ಗೆ ಅಲ್ಲ. ಯು ಆರ್ ನಾಟ್ ಸೇಯಿಂಗ್ ಅಬೌಟ್ ಜೀಸಸ್, ಯು ಆರ್ ಶೇರಿಂಗ್ ಜೀಸಸ್, ಯು ಆರ್ ಗಿವಿಂಗ್ ಜೀಸಸ್. ಯೇಸುವಿನ ಬಗ್ಗೆ ಹೇಳೋದಕ್ಕೂ ಯೇಸುವನ್ನು ಕೊಡೋದಕ್ಕೂ ವ್ಯತ್ಯಾಸ ಇದೆ. ಎಕ್ಸಾಂಪಲ್, ನಾನು ಆವಾಗ ಸಕ್ಕರೆ ಬಗ್ಗೆ ಹೇಳಿದೆ. ಸಕ್ಕರೆ ಬಗ್ಗೆ ಹೇಳೋದಕ್ಕೂ ಸಕ್ಕರೆಯನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ನೀವು ಸಕ್ಕರೆ ಬಗ್ಗೆ ಹೇಳುವಾಗ ಯಾರ ನಾಲ್ಗೇನು ಸಿಹಿ ಆಗೋದಿಲ್ಲ, ಯಾರಿಗೂ ಸಿಹಿ ಅನುಭವ ಸಿಗೋದಿಲ್ಲ. ಆದರೆ ಸಕ್ಕರೆಯನ್ನು ತೆಗೆದುಕೊಂಡು ಹಂಚಿಕೊಡುವಾಗ, ವೆನ್ ಯು ಶೇರ್ ದ ಸ್ವೀಟ್ ಆರ್ ಶುಗರ್, ದೇ ಆಲ್ಸೋ ಕ್ಯಾನ್ ಟೇಸ್ಟ್ ದ್ಯಾಟ್. ವೆನ್ ಯು ಸ್ಪೀಕ್ ಅಬೌಟ್ ದ ಶುಗರ್, nobody can taste the sugar taste. Take that taste and see how good God is. You can taste it. Only thing you need to become little child. ಯೇಸುವನ್ನ ಸವಿಬೇಕಾದ್ರೆ ಏನು ಹೇಳ್ತಾರೆ? ಯೇಸು ಒಂದೇ ಮಾತು ಹೇಳಿ, ನೀವು ಮಾನಸಾಂತರ ಹೊಂದಿ ಚಿಕ್ಕ ಮಕ್ಕಳ ಥರ ಆದರೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ನೌ, ನಾಟ್ ಆಫ್ಟರ್ವರ್ಡ್ಸ್. ಆಮೇಲೆ ಅಲ್ಲ, ಈಗ, ಯಾವಾಗಲೂ. ಯಾಕಂದರೆ ಯೇಸು ಯಾವಾಗಲೂ ಅವರ ವಾಕ್ಯದ ಮುಖಾಂತರ ನಮಗೆ ಅವ್ರನ್ನ ಅನುಭವಿಸ್ಲಿಕ್ಕಾಗತ್ತೆ. ವರ್ಡ್ ಆಫ್ ಗಾಡ್ ಈಸ್ ಸೋ ರಿಯಲ್. ವರ್ಡ್ ಆಫ್ ಗಾಡ್, ಇಟ್ಸ್ ನಾಟ್ ಜಸ್ಟ್ ವರ್ಡ್ಸ್, ಇಟ್ ಇಸ್ ಲೈಫ್. ಜೀಸಸ್ ಸೇಸ್, ಯೇಸು ಹೇಳ್ತಾರೆ ಜಾನ್ ಚಾಪ್ಟರ್ 6:63, ಮೈ ವರ್ಡ್ ಇಸ್ ಲೈಫ್ ಆ್ಯಂಡ್ ಸ್ಪಿರಿಟ್. ನಾನು ನಿಮ್ಮೊಡನೆ ಆಡಿದ ಮಾತುಗಳು, ನಾಟ್ ಜಸ್ಟ್ ವರ್ಡ್ಸ್, ಮಾತುಗಳಲ್ಲ, ಅದು ಲೈಫ್
ಆ್ಯಂಡ್ ಸ್ಪಿರಿಟ್. ಜೀವ ಮತ್ತು ಆತ್ಮ. ಇಟ್ ಈಸ್ ಸ್ಪಿರಿಚುವಲ್. ಇಟ್ ಗಿವ್ಸ್ ಸ್ಪಿರಿಚುವಲ್ ಲೈಫ್. ಇಟ್ ಟಚಸ್ ಯುವರ್ ಸ್ಪಿರಿಟ್. ಇದು ನಿನ್ನ ಆತ್ಮವನ್ನು ಮುಟ್ಟುತ್ತೆ. ನಿನ್ನ ಕಿವಿಗಳ ಮುಖಾಂತರ ಕೇಳಲ್ಪಡುವ ಮಾತುಗಳು ಸಹೋದರ ಸಹೋದರಿ, ಅದು ನಿನ್ನ ಮನಸ್ಸಿನಲ್ಲಿ ಇಳಿದು ಹೋಗಿ ನಿನ್ನ ಆತ್ಮವನ್ನು ಮುಟ್ಟಿ ನಿನ್ನ ಸತ್ತ ಆತ್ಮಕ್ಕೆ ಜೀವವನ್ನು ಕೊಡುತ್ತೆ. ಯಾವ ರೀತಿ? ಯೇಸು ಸ್ವಾಮಿ ಹೊರಗಡೆ ನಿಂತು ಮಾತನಾಡಿದಾಗ, ಲಾಜರನೇ ಹೊರಗೆ ಬಾ ಎಂದು ಕರೆದಾಗ ಯೇಸುವಿನ ಬಾಯಿಂದ ಹೊರಟು ಬಂದ ಮಾತು ಅಲ್ಲಿದ್ದ ಎಲ್ಲರ ಕಿವಿಗೂ ಬಿತ್ತು. ಹಾಗೆ ಅದು ಸಮಾಧಿಯ ಒಳಗಡೆ ಇಳಿದು ಹೋಗಿ ಕೊಳೆತು ಹೋಗಿದ್ದ ಲಾಜರನ ಆತ್ಮ ಆ ಶರೀರಕ್ಕೆ ಸ್ಪರ್ಶಿಸ್ತು, ಆತ್ಮಕ್ಕೂ ಕೂಡ ಸ್ಪರ್ಶಿಸ್ತು. ಎಲ್ಲೋ ಇದ್ದ ಆತ್ಮಕ್ಕೂ ಕೂಡ ಸ್ಪರ್ಶಿಸ್ತು. ಆತ್ಮ, ಪ್ರಾಣ, ದೇಹ ಜೀವಂತನಾಗಿ ಲಾಜರನ ಹೊರಗೆ ಬರ್ತಾನೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಸಾಲ್ವೇಷನ್ ಈಸ್. ರಕ್ಷಣೆ ಅದೇನೆ. ನಮ್ಮ ಆತ್ಮ ಸತ್ತ ಸ್ಥಿತಿಯಲ್ಲಿದೆ. ನಮ್ಮ ದೇಹ ಲೋಕಕ್ಕೆ ಹೋಗಿ ಕೊಳೆತು ಹೋಗಿದೆ. ಲೋಕದಲ್ಲಿ ಈ ಕೊಳೆತು ಹೋದ ನಮ್ಮ ಈ ದೇಹ ಕಣ್ಣಿಗೆ ಕಾಣುವ ಹಾಗೆ ಕೊಳೆತು ಹೋಗಿಲ್ಲ, ಆದರೆ ನಿಜವಾಗಲೂ ಪಾಪದಿಂದ ಕೊಳೆತು ಹೋಗಿದೆ ನಮ್ಮ ದೇಹ. ನೋಡಲಿಕ್ಕೆ ತುಂಬ ಸುಂದರವಾಗಿದೆ, ಒಳ್ಳೆ ಬಟ್ಟೆ ಹಾಕೊಂಡಿದ್ದೀವಿ, ಮೇಕಪ್ ಮಾಡ್ಕೊಂಡಿದ್ದೀವಿ, ಬಟ್ ಇಟ್ ಈಸ್ ರೋಟನ್ ಬಿಕಾಸ್ ಆಫ್ ಸಿನ್. My soul is rotten, body also rotten. When God sees, everything is rotten. Like Lazarus' dead body is rotten. ಅನೇಕ ವರ್ಷಗಳಿಂದ ಆ ದೇಹದಲ್ಲಿ ಲಾಜರನ ಆತ್ಮ ಇಲ್ಲ. ಅದೇ ರೀತಿಯಲ್ಲಿ ನನ್ನಲ್ಲಿರುವ ಆತ್ಮ ಸತ್ತೋಗಿದೆ, ಆತ್ಮ ಇಲ್ಲ. ಯೇಸು ನೋಡಿದಾಗ ಯೇಸು ಕೂಗ್ತಾರೆ. ದೇವರ ಪುತ್ರನ ಧ್ವನಿಯನ್ನು ಕೇಳುವಾಗ ಸತ್ತು ಸಮಾಧಿಯಲ್ಲಿ ಇರುವ ಅನೇಕರು ಹೊರಗೆ ಬಂದ ಹಾಗೆ. ಯಾವಾಗ ಶುಭ ಸಂದೇಶದ ಮುಖಾಂತರ ನಮಗೆ ಆ ಒಳ್ಳೆಯ ಕುರುಬನಾದ ಯೇಸುವಿನ ಧ್ವನಿ ನಮ್ಮ ಒಳಗಡೆ ಕೇಳಲ್ಪಡ್ತದೆಯೋ, ಆಗ ನಾನು ಆ ಸಮಾಧಿಯನ್ನು ಬಿಟ್ಟು ಬರ್ತೀನಿ. ಐ ವಿಲ್ ಕಮ್ ಔಟ್ ಆಫ್ ದಟ್ ಟೂಮ್. ಪಾಪ ಎಂಬ ಸಮಾಧಿಯಿಂದ ಹೊರಗೆ ಬರ್ತೇನೆ. ದೇವರ ಮಗನಾಗುವ ಆ ಹಕ್ಕು ನನಗೆ ಸಿಗುತ್ತೆ. ಒಂದು ದೊಡ್ಡ ಸೌಭಾಗ್ಯ. ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ಯಾವುದೊಂದು ದೊಡ್ಡ ಆಕ್ಸಿಡೆಂಟ್ ಆಯಿತು ನನಗೆ, ಆದರೆ ಒಂದು ಸ್ಕ್ರ್ಯಾಚ್ ಕೂಡ ಬಿದ್ದಿಲ್ಲ ಅಂತ ನಾವು ಕೆಲವರು ಹೇಳ್ತೀವಲ್ವ. ದೊಡ್ಡ ಒಂದು ಆಕ್ಸಿಡೆಂಟ್ ಆಯಿತು, 100% ಸಾಯಬೇಕಾಗಿತ್ತು, ಆದರೆ ಏನೂ ಆಗಿಲ್ಲ. ಕಳೆದ ಸಾರಿ ವಿಮಾನ ಅಪಘಾತದಲ್ಲಿ ನಾವು ನೋಡ್ತೀವಿ, ಅನೇಕರು ಸತ್ತೋದ್ರು, ಒಬ್ಬ ಮಾತ್ರ ಬದುಕದ. ಅವನಿಗೆ ಗೊತ್ತಿಲ್ಲ ಅವನು ಹೇಗೆ ಬದುಕದ ಅಂತ. ಅವನಿಗೆ ಗೊತ್ತಿಲ್ಲ. ವಿಮಾನದಲ್ಲಿದ್ದು ಎಲ್ಲರೂ ಸತ್ತೋದ್ರು, ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಟಲ್ಲಿ ಕುಳಿತುಕೊಂಡು ಒಬ್ಬ ಮಾತ್ರ ಜೀವಂತವಾಗಿ ಉಳಿದ. ಸಾವಿರಾರು ಅಡಿ ಎತ್ತರದಿಂದ ಬಿದ್ದಂಥ ವಿಮಾನ, ನೂರಾರು ಅಲ್ಲ ಸಾವಿರಾರು ಅಡಿ ಎತ್ತರದಿಂದ ಬಿದ್ದಂಥ ವಿಮಾನ ಸುಟ್ಟೋಯ್ತು, ಆದರೆ ಒಬ್ಬ ಮಾತ್ರ ಉಳುಕದ. ಉಳಿಲಿಕ್ಕೆ ಚಾನ್ಸೇ ಇಲ್ಲ, ಆದರೆ ಅವನು ಉಳಿದ. ಇದೊಂದು ಉದಾಹರಣೆ ಅಷ್ಟೇ, ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲೇ ನಮ್ಮ ಜೀವನದಲ್ಲಿ ಆಗಿರೋದು. ನಮ್ಮ ಆತ್ಮದ ಒಳಗಡೆ ನಾವು ಎಂದೆಂದಿಗೂ ದೇವರನ್ನ ನೋಡಲಿಕ್ಕೆ ಚಾನ್ಸೇ ಇಲ್ಲ, ಆದರೆ ಇವತ್ತು ನಮಗೆ ದೇವರನ್ನು ನೋಡೋ ಸೌಭಾಗ್ಯ ಸಿಕ್ಕಿದೆ. ದೇವರು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ವಿ ಆರ್ ಸೇವ್ಡ್ ಬೈ ಗ್ರೇಸ್ ಥ್ರೂ ಫೇತ್ ಓನ್ಲಿ. ನಾವಿಂದು ರಕ್ಷಣೆ ಹೊಂದಿದ್ದೇವೆ ಹೇಗೆ ಅಂದರೆ, ಇದೇ ರೀತಿಯಲ್ಲಿ ನಾವೆಲ್ಲರೂ ನಾಶವಾಗಿ ಹೋದೆವು, ಆದರೆ ದೇವರ ಕರುಣೆ ನಮ್ಮನ್ನು ನಾಶದಿಂದ ಕಾಪಾಡಿತು. ನಾವಿವತ್ತು ರಕ್ಷಿಸಲ್ಪಟ್ಟಿದ್ದೇವೆ. ದ್ಯಾಟ್ ಈಸ್ ದ ಮರ್ಸಿ ಆಫ್ ದ ಫಾದರ್. ದ್ಯಾಟ್ ಈಸ್ ಓನ್ಲಿ ದ ಮರ್ಸಿ ಆಫ್ ದ ಫಾದರ್. ಅದು ತಂದೆ ದೇವರ ಆ ಕರುಣೆ ಆಗಿದೆ, ಬೇರೆ ಏನೂ ಅಲ್ಲ. ಆ ಕರುಣೆಯ ಅನುಭವ ದೇವರು ನಮಗೆ ಕೊಟ್ಟಿದ್ದಾರೆ. ಆ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಎದ್ದು ನಿಂತು, ದೇವರೇ, ನೀನು ಮಾಡಿದ ಮಹಾ ಉಪಕಾರಕ್ಕಾಗಿ ನಾವು ನಿಮ್ಮನ್ನು ಹೃದಯಾಂತರಾಳದಿಂದ ಆರಾಧಿಸ್ತೇವಪ್ಪ. ನಮಗೆ ಬೇರೆ ಏನೂ ಇಲ್ಲಪ್ಪ. ನಮಗೆ ಕೊಡ್ಲಿಕ್ಕಾಗಿ ಬೇರೆ ಏನೂ ಇಲ್ಲ, ಹೇಳಲಿಕ್ಕಾಗಿ ಬೇರೆ ಏನೂ ಇಲ್ಲ. ಆದರೆ ದೇವರೇ, ಎಷ್ಟೊಂದು ಪ್ರೀತಿ ಈ ಮಹಾಪಾಪಿಯ ಮೇಲೆ ತೋರಿದೆ ಸ್ವಾಮಿ. ಎಂದೆಂದಿಗೂ ನಿನ್ನನ್ನು ಹುಡುಕದ, ನಿನಗಾಗಿ ಬಯಸದ, ಕೊಳೆತು ಹೋದ ನನ್ನನ್ನು ಹುಡುಕಿಕೊಂಡು ಬಂದಿದೆಯಲ್ಲಪ್ಪ. ನಮ್ಮಲ್ಲಿ ಯಾರೊಬ್ಬರು ಕೂಡ ಕೊಳೆತು ಹೋದ ತರಕಾರಿಯನ್ನಾಗಲಿ ಕೊಳೆತು ಹೋದ ಯಾವುದನ್ನು ಹುಡುಕಿಕೊಂಡು ಹೋಗೋದಿಲ್ಲ. ನಮ್ಮ ಸ್ವಂತ ಕುಟುಂಬದಲ್ಲಿ ಯಾರಾದರೂ ಸತ್ತು ಹೋದರೆ, ದೇಹ ಒಂದು ವೇಳೆ ಕೊಳಿತಾ ಇದ್ದರೆ ಅದನ್ನು ಎತ್ಕೊಂಡು ಹೋಗಿ ಬಿಸಾಡ್ತೀವಿ. ಆದರೆ ನೀನು ಮಾತ್ರ ನಾವು ಕೊಳೆತ ಅವಸ್ಥೆಯಲ್ಲಿದ್ದರೂ ಕೂಡ ನೀನು ನಮ್ಮನ್ನು ಹುಡುಕಿಕೊಂಡು ಬಂದಿದೀಯ. ಲಾಜರನು ಕೊಳೆತು ಹೋಗಿದ್ದು ನಿನಗೆ ಗೊತ್ತಿದ್ರೂ ಕೂಡ ನೀನು ಲಾಜರನ್ನು ಹುಡುಕೊಂಡು ಹೋದೆ.
ಆದರೆ ಅವನ ಸಹೋದರಿಯರು ಕೂಡ ಹೇಳಿದರು, ಬೇಡ, ಅವನು ಕೊಳೆತು ಹೋಗಿದ್ದಾನೆ, ಕೆಟ್ಟ ವಾಸನೆ ಬರ್ತದೆ ಎಂದು. ನೀವು ಹೇಳಿದ್ರಿ, ನೋ, ಓಪನ್ ಇಟ್, ಐ ವಾಂಟ್ ಟು ಸೇವ್ ಹಿಮ್, ಐ ವಾಂಟ್ ಟು ಶೋ ಮೈ ಸಾಲ್ವೇಷನ್ ಟು ಮೈ ಪೀಪಲ್. ಜೀಸಸ್ ವೆಪ್ಟ್. ಯೇಸು ಅತ್ತರು. ಯೇಸು ಅತ್ತಿತ್ತು ಅವರ ಮಾತು ಕೇಳಿ. ಲಾಜರ್ ಸತ್ತಿದ್ರಿಂದ ಅತ್ತಿದ್ದಲ್ಲ ಪ್ರಿಯರೇ. ಐ ವಾಂಟ್ ಟು ಸೇವ್ ದ ಹೋಲ್ ವರ್ಲ್ಡ್. I want to show my salvation to people through this sign. ಈ ಸಂಕೇತದ ಮುಖಾಂತರ ಮನುಷ್ಯ ಕುಲಕ್ಕೆ ನಾನು ಮಾಡಲಿರುವ ರಕ್ಷಣೆ ಏನು ಅಂತ ತೋರಿಸ್ಕೊಡ್ಬೇಕು. ಓಪನ್ ದ tomb, ರಿಮೂವ್ that tomb, that rock. ಆ ಬಂಡೆಯನ್ನು ಸರಿಸ್ರಿ. ಬಂಡೆ ಸರಿಯಲ್ಪಟ್ಟಿತು. ಆ ದೇವರು ನಿನ್ನನ್ನು ಹುಡುಕಿಕೊಂಡು ಬಂದು ತೋರಿದ ಆ ಪ್ರೀತಿಗೆ ಪ್ರತಿಯಾಗಿ ಏನು ಕೊಡಬಲ್ಲೆ? ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಧ್ಯಾನ ಮಾಡ್ತಾ ಹೇಳೋಣ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಯೇಸುವೆ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಯೇಸಯ್ಯ, 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 ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ನಿನ್ನ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ನಿನ್ನ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ನಾಗಿ ಮಾಡಿದೆ, ಅಧಿಕಾರವ ನೀಡಿದೆ, ನಿನ್ನ ಮಗನಾಗಿ ಮಾಡಿದೆ. ಸ್ತೋತ್ರಪ್ಪ.
ಆಗಿ ಮಾಡಿದೆ, ಅಧಿಕಾರವ ನೀಡಿದೆ, ನೀತಿವಂತನಾಗಿ. ಅಮ್ಮ ಸ್ತೋತ್ರ ಅಪ್ಪ, ಎಷ್ಟೊಂದು ಶ್ರೇಷ್ಠ ಕಾರ್ಯ ಮಾಡಿದ್ದೀರಿ ಅಪ್ಪ. ನೀತಿವಂತನಾಗಿ ನನ್ನ ಮಾಡಿದ ದೇವನೇ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ಅನೀತಿವಂತನಾಗಿದ್ದ ನನ್ನನ್ನು ನೀತಿವಂತನಾಗಿ ಮಾಡಿದ ದೇವರೇ, ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೇ. ನೀತಿವಂತನಾಗಿ ನನ್ನ ಮಾಡಿದ ಯೇಸುವೆ, ನೀತಿವಂತನಾಗಿ ನನ್ನ ಮಾಡಿದ ಯೇಸುವೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ, ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವರ ಅಪಾರ ಕೃಪೆಯನ್ನು ಕರುಣೆಯನ್ನು ನಿಮ್ಮ ನೆನಪಿಗೆ ತಂದುಕೊಂಡು ದೇವರು ನಮ್ಮಲ್ಲಿ ಭಿನ್ನಯಿಸ್ತಾ ಇರುವುದು ಏನೆಂದರೆ, ನಿಮ್ಮನ್ನೇ, ನಿಮ್ಮ ದೇಹಗಳನ್ನೇ ಪೂರ್ತಿಯಾಗಿ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಬಲಿಯಾಗಿ ಸಮರ್ಪಣೆ ಮಾಡಿಕೊಳ್ಳಿರಿ. ಇದೇ ನೀವು ಮಾಡಬೇಕಾದ ನಿಜವಾದ ಆರಾಧನೆ. ದೇವರ ಅಪಾರ ಕರುಣೆಯನ್ನು ದೇವರು ನಮಗೆ ಜ್ಞಾಪಕಪಡಿಸಿದ್ದಾರೆ. ಅವರ ರಕ್ಷಣೆಯ ಆನಂದವನ್ನು ಮತ್ತೊಮ್ಮೆ ಅನುಭವಿಸುವಂತೆ ಮಾಡಿದ್ದಾರೆ. Thank you, Holy Spirit, for helping us to experience the joy of the salvation once again, Lord. ನಮ್ಮನ್ನೇ ಸಂಪೂರ್ಣವಾಗಿ ಯೇಸುವಿಗೆ ಕೊಡೋಣ. ನಮಗೂ ಹೇಳಲಿಕ್ಕಾಗಬೇಕು, ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸ್ತಾರೆ. ವಾಟ್ ಎ ಗ್ರೇಟ್ ಪ್ರಿವಿಲೇಜ್ ಇಟ್ ಈಸ್ ದಟ್ ಕ್ರೈಸ್ಟ್ ಲಿವ್ಸ್ ಇನ್ ಅಸ್. ಎಂಥ ದೊಡ್ಡ ಸೌಭಾಗ್ಯ, ಕೃಪೆ, ಕ್ರಿಸ್ತನು ನನ್ನಲ್ಲಿ ಜೀವಿಸುವುದು. ಸಹೋದರ ಸಹೋದರಿ, ಯು ಕಾಂಟ್ ಇಮ್ಯಾಜಿನ್. ಈವನ್ ಇಫ್ ಯು ಇಮ್ಯಾಜಿನ್, you cannot comprehend that. It's beyond all your good thoughts, all your good calculation. Christ lives in you. What a wretched man I am, but Christ lives in you. How is this possible? That is the love. That is the true love of God. Christ lives in you. Christ lives in me, a wretched man. Thank you, Lord Jesus. Thank you, Lord. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ಆದರೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವಾ, ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ
ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ, ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ. ಹೌದು, ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡ್ತಾನೆ ಇದ್ದಾರೆ ದೇವರು. ದಟ್ ಸಾಲ್ವೇಷನ್ ಎಕ್ಸ್ಪೀರಿಯನ್ಸ್ ಗಾಡ್ ಈಸ್ ಗಿವಿಂಗ್ ಅಸ್ ಕಂಟಿನ್ಯೂಸ್ಲಿ. ಕ್ಷಣ ಕ್ಷಣವೂ ಅವರ ಆ ಒಂದು ರಕ್ಷಣೆ ನಮಗೆ ಅನುಭವವಾಗುವಂತೆ ಮಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮನ ಮುಖಾಂತರ, ಪ್ರತಿಯೊಂದು ವಚನಗಳ ಮುಖಾಂತರ ಒಂದೊಂದು ದಿನವೂ ಕೂಡ ಆ ರಕ್ಷಣೆಯ ಅನುಭವದಲ್ಲಿ, ಆನಂದದಲ್ಲಿ ನಮ್ಮನ್ನು ಮುನ್ನಡೆಸುವ ಆ ತ್ರಯೇಕ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ನೀನು ಮಾಡಿರೋ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ. ನಿನ್ನ ಒಂದು ಪರಲೋಕದ ಮಹಿಮೆ ನಮ್ಮೊಬ್ಬೊಬ್ಬರಲ್ಲಿ ನೀವು ಬೆಳಗಿಸಿದ್ದೀರಿ, ತೋರಿಸಿದ್ದೀರಿ, ಅನುಭವಿಸುವಂತೆ ಮಾಡಿದ್ದೀರಿ. ನಮ್ಮನ್ನು ಲೋಕದಿಂದ ಬೇರ್ಪಡಿಸಿ ಕರ್ತನೆ, ನಿನಗಾಗಿ, ನಿನ್ನ ಮಹಿಮೆಗಾಗಿ ಇದನ್ನು ಆರಿಸಿಕೊಂಡು ಅಭಿಷೇಕಿಸಿದ ಸ್ತೋತ್ರ. ಇನ್ನು ಮುಂದೆ ನಾವು ನೋಡಿ ನಡೆಯುವವರಲ್ಲ ಕರ್ತನೆ, ನಂಬಿಕೆಯಿಂದ ನಡೆಯುವವರಾಗಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ನಂಬಿಕೆಯಿಂದ ನಡೆಯಲು ಬೇಕಾದ ಹೊಸ ಕಣ್ಣುಗಳನ್ನು, ದೃಷ್ಟಿಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ, ಕೃಪೆಯಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಕರ್ತನೆ ಕರೆತಂದ ಒಬ್ಬೊಬ್ಬರಿಗಾಗಿ ಸ್ತೋತ್ರ. ಶುಭ ಸಂದೇಶದ ಬೆಳಕು ಕಾಣುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಶುಭ ಸಂದೇಶದ ಸತ್ಯವನ್ನು ಅನುಭವಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿನ್ನ ಕಾರ್ಯಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸು ನಿನ್ನ ಇದ್ದಾಗ ಈಗಲೂ ಇದ್ದಾರೆ ಎಂಬ ಆ ಸತ್ಯ ನಮಗೆ ಕರ್ತನೆ ನಿನ್ನ ಅನುಭವದ ಮುಖಾಂತರ ಮನದಟ್ಟು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ವಿಶ್ವಾಸವನ್ನು ದೃಢಪಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮೊಂದಿಗೆ ಇರುವಾತನೇ ನಿಮಗೆ ಸ್ತೋತ್ರ. ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ತಂದೆಯಾದ ದೇವರೇ, ನಮ್ಮೆಲ್ಲ ಪ್ರಾರ್ಥನೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಕೃತಜ್ಞತೆ ತುಂಬಿದ ಹೃದಯದೊಂದಿಗೆ ಕರ್ತನಾದ ಯೇಸುವಿನ ಮುಖಾಂತರ ನಿಮಗೆ ಸಮರ್ಪಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.